Hello, good morning, everybody. Okay, without delay, we will start today's session. Welcome to Math Magic. In today's session, we will cover the second part of problems on ages. So, let's start. So, if you have not seen the previous video, that is part one, go to that and come to this video. Okay, and also ಟೈಮ್ ಆ್ಯಂಡ್ ವರ್ಕ್ ನಾ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಟೈಮ್ ಆ್ಯಂಡ್ ವರ್ಕ್ ನಿಮಗೆ ಆ ಕ್ಲಾಸಸ್ ನಿಮಗೆ ಅರ್ಥ ಆಗ್ತಿಲ್ಲಪ್ಪ ಅಂತಂದ್ರೆ ನಾವು ವಿಡಿಯೋಸ್ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಕ್ಲಿಯರಾಗಿ ಹೇಳಿದ್ದೀನಿ ಪಿನ್ ಟು ಪಿನ್. ಸೊ ಕಮ್. ಸೊ 16 years ago ದ ಏಜ್ ಆಫ್ ದ ಫಾದರ್ ವಾಸ್. ಸೊ ಟುಡೇ ಯಾವ ಥರದ ಕ್ವಶನ್ಸ್ ಕವರ್ ಮಾಡೋಣಪ್ಪ ಅಂತಂದ್ರೆ ಲಾಸ್ಟ್ ವಿಡಿಯೋದಲ್ಲಿ ನಾವು ರೇಷಿಯೋ ಕೊಡ್ತಿದ್ದ ಡೈರೆಕ್ಟ್ ಆಗಿ. ಮುಂಚೆ ಇಷ್ಟು ರೇಷಿಯೋ ಇರ್ತಿತ್ತು, ಇವಾಗ ಇಷ್ಟು ರೇಷಿಯೋ ಇದೆ ಅಂತ ಹೇಳ್ತಿದ್ದ. ನಾವು ಡೈರೆಕ್ಟ್ ಆಗಿ ಮಾಡ್ತಿದ್ದೆ. ಬಟ್ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಯಾವ ಥರಪ್ಪ ಅಂತಂದ್ರೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಕೊಡ್ತಾನೆ. ಸ್ಟೇಟ್ಮೆಂಟ್ ಕೊಡ್ತಾನೆ, ಅದನ್ನು ನಾವು ರೇಷಿಯೋ ಆಗಿ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟು ಮಾಡಬೇಕು. ಓಕೆನಾ? ಸೊ 16 years ago ದ ಏಜ್ ಆಫ್ ದ ಫಾದರ್ ವಾಸ್ 4 times ದ ಏಜ್ ಆಫ್ ದ ಹೀಸ್ ಸನ್. ಸೊ 16 ವರ್ಷಗಳ ಹಿಂದೆ ತಂದೆಯ ವಯಸ್ಸು ಎಷ್ಟಿರ್ತದಪ್ಪ ಅಂತಂದ್ರೆ ಅವನ ಮಗನ ವಯಸ್ಸಿನಕಿನ್ನ 4 ಪಟ್ಟು ಇರ್ತದಂತ. ಸೊ ಅದು ಯಾವಾಗ? ಇದು ಪ್ರೆಸೆಂಟ್ ಅಂತ ಅನ್ಕೊಳ್ಳಿ. ಹಿಂಗೆ ಬರೀತಿದೀವ, ಪ್ರೆಸೆಂಟ್. ಸೊ 16 ವರ್ಷ ಹಿಂದೆ ಹೋಗ್ಬೇಕು. 16 ವರ್ಷ ಹಿಂದೆ ಫಾದರ್ ಏಜ್ ಈಸ್ 4 times ಏಜ್ ಆಫ್ ಸನ್. ಸೊ ಇದು ಫಾದರ್ ಸನ್. ಸೊ ಫಾದರ್ ಈಸ್ 4 times ದ ಏಜ್ ಆಫ್ ಸನ್, 4:1. ಓಕೆನಾ? ಸೊ ನಾವು ದ ಫಾದರ್ ಈಸ್ ಟ್ವೈಸ್ ಆಸ್ ಓಲ್ಡ್ ಆಸ್ ಹೀಸ್ ಸನ್. ಈಗ ತಂದೆಯ ವಯಸ್ಸು ಮಗನ ವಯಸ್ಸಿನ 2 ಪಟ್ಟು ಆಗಿದೆ ಇವಾಗ ಪ್ರೆಸೆಂಟ್ ಅಲ್ಲಿ. ಸೊ ತಂದೆಯ ವಯಸ್ಸು ಮಗನಕಿನ್ನ 2 ಪಟ್ಟು ಆಗ್ಯದ ಅಂತ. ಸೊ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಪ್ರೆಸೆಂಟ್ ಏಜ್ ಆಫ್ ದ ಫಾದರ್ ಅಂಡ್ ಹಿಸ್ ಸನ್? ಸೊ ತಂದೆಯ ಮತ್ತು ಮಗನ ಪ್ರಸ್ತುತ ವಯಸ್ಸುಗಳ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕೇಳೋಣ. ಓಕೆನಾ? ಸೊ ನಾ ಏನು ಟೆಕ್ನಿಕ್ ಹೇಳಿಕೊಟ್ಟಿದ್ದೆ ಡಿಫ್ರೆನ್ಸ್ ಸೇಮ್ ಇರಬೇಕು. That is one technique method, only one method I will teach in this in every topic. That will cover every single type of questions. Every type of questions it will cover it. Okay, so ಇಲ್ಲಿ ನೋಡಿ ಎಷ್ಟಿದೆ ಡಿಫ್ರೆನ್ಸ್? 1 ಇದೆ. ಇಲ್ಲಿ ನೋಡಿ 3 ಇದೆ. ಹೌದಾ? ತಪ್ಪಲ್ವಾ? ಸೊ ಡಿಫ್ರೆನ್ಸ್ ಸೇಮ್ ಇರಬೇಕು. ಸೊ ಇಲ್ಲಿ ಎಷ್ಟಿದೆ? 3. ಇಲ್ಲಿ ಎಷ್ಟಿದೆ? 1. ಸೊ ಇದನ್ನ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಇದನ್ನ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ 3ನ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನಾಗುತ್ತೆ? 2 1 ಇರೋದು 2 3 2ಲೆ 6 3 1ಲೆ 3. ಸೊ 6 3 ಆಗುತ್ತೆ. ಹೌದಾ? ಏನಾಗುತ್ತೆ? 6 3 ಆಗುತ್ತೆ. 6 3 ಆಗುತ್ತೆ. 6 3. ಸೊ ಇವಾಗ ನೋಡಿ ಡಿಫ್ರೆನ್ಸ್ 3 ಇದೆ. ಇವಾಗ ಡಿಫ್ರೆನ್ಸ್ 3 ಇದೆ. ಓಕೆ, ವಿ ಆರ್ ಗೋಯಿಂಗ್ ರೈಟ್. ಓಕೆನಾ? ಇದರದ್ದೇನು ಅವಶ್ಯಕತೆ ಇಲ್ಲ ಇವಾಗ. 6 3. ಓಕೆ, ಸೊ ತಂದೆಯ ವಯಸ್ಸು ಮುಂಚೆ ಎಷ್ಟಿತ್ತು? 4 ಪಾರ್ಟ್ ಇತ್ತು. ಇವಾಗ 6 ಪಾರ್ಟ್ ಇದೆ. ತಂದೆಯ ಮಗನ ವಯಸ್ಸು ಮುಂಚೆ ಎಷ್ಟಿತ್ತು? 1 ಪಾರ್ಟ್ ಇತ್ತು. ಅದು ಯಾವಾಗ? 16 ವರ್ಷ ಮುಂಚೆ. ಸೊ ಇವಾಗ ಎಷ್ಟಿದೆ? 3 ಪಾರ್ಟ್ ಇದೆ. ಸೊ 2 ಪಾರ್ಟ್ ಜಾಸ್ತಿ ಆಗ್ತದವಾ? 2 ಪಾರ್ಟ್ ಜಾಸ್ತಿ ಆಯ್ತು. 2 ಪಾರ್ಟ್ ಜಾಸ್ತಿ ಆಯ್ತು. ಪಾರ್ಟ್ಸ್ ಅಂತ ಹೇಳಿದ್ಮೇಲೆ ನಾನು ಅದನ್ನ ಸರ್ಕಲ್ ಮಾಡ್ತೀನಿ. ಓಕೆನಾ? ಅದೊಂದು ತಿಳ್ಕೊಳ್ಳಿ. ಸೊ 2 ಪಾರ್ಟ್ಸ್ ಅನ್ನೋದು ಒಂದೇ. ತಂದೆ 4 ಪಾರ್ಟ್ ಇದ್ದ. ಸೊ 6 ಪಾರ್ಟ್ ಆದ. ಯಾವಾಗ? 16 ವರ್ಷ ಆದ್ಮೇಲೆ. ಸೊ 2 ಪಾರ್ಟ್ ಇನ್ಕ್ರೀಸ್ ಆಯ್ತಲ್ಲ. ಸೊ 2 ಪಾರ್ಟ್ ಇನ್ಕ್ರೀಸ್ ಆಯ್ತು ಅಂತ ಹೇಳೋದು ಒಂದೇ, 16 ವರ್ಷ ಇನ್ಕ್ರೀಸ್ ಆಯ್ತು ಅಂತ ಹೇಳೋದು ಒಂದೇ. ಹೌದಾ? ಸೊ 2 parts is nothing but 16 years. ನಮಗೇನು ಕೇಳೋಣ? ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಪ್ರೆಸೆಂಟ್ ಏಜಸ್ ಆಫ್ ದ ಫಾದರ್ ಅಂಡ್ ಹಿಸ್ ಸನ್? ಸೊ ಈ ಏಜಸ್ನ ಫೈಂಡ್ ಔಟ್ ಮಾಡಬೇಡಿ. ಸೊ ನೀವು ಯಾವ ಥರ ಮಾಡ್ತೀರಾ? 6 ಅಂದರೆ ಏನು? ಸೊ ಇಲ್ಲಿ ನೋಡಿ ಇಂಟು 8 ಇದೆ. ಇಲ್ಲಿ ಇಂಟು 8 ಮಾಡಿದ್ರೆ 48 years. ಇದು ಫಾದರ್ ಏಜ್. ಸೊ ಮಗನ ಏಜ್ ಏನು? 3 ಇಂಟು 3 ಇಂಟು 8 24 years. ಇದು ಸನ್. ಡಿಫ್ರೆನ್ಸ್ ಮಾಡಿದ್ರೆ ಎಷ್ಟು? 24 years. ಸೊ ಈ ಥರ ಮಾಡಬಾರ್ದು. ಓಕೆನಾ? ಸೊ ಯಾವ ಥರ ಮಾಡ್ಬೇಕಪ್ಪ ಅಂತಂದ್ರೆ ಡೈರೆಕ್ಟ್ ಕಂಡುಹಿಡಿಬೋದು ನಾವು. ಇಷ್ಟೆಲ್ಲ ಅವಶ್ಯಕತೆ ನಂಗೆ ಬೇಕಿಲ್ಲ. ನಮ್ಗೇನು ಬೇಕು? ಆನ್ಸರ್ ಬೇಕು. ಸೊ ಡೈರೆಕ್ಟ್ ಆಗಿ ಫೈಂಡ್ ಔಟ್ ಮಾಡ್ರಿ. ಡಿಫ್ರೆನ್ಸ್ ಏನಿದೆ? 3 ಪಾರ್ಟ್ಸ್ ಇದೆ. ಎಲ್ಲೂ ಮುಂಚೆನೂ ಡಿಫ್ರೆನ್ಸ್ ನೋಡಿ 3 ಪಾರ್ಟ್ಸೇ ಇರುತ್ತೆ. ಸೊ ಮುಂಚೆ 3 ಪಾರ್ಟ್ಸ್ ಇರುತ್ತೆ, ಇವಾಗ 3 ಪಾರ್ಟ್ಸ್ ಇರುತ್ತೆ, ಫ್ಯೂಚರಲ್ಲೂ 3 ಪಾರ್ಟ್ಸ್ ಇರುತ್ತೆ. ಸೊ 3 parts is nothing but how much? Into 8 24.
ಇಯರ್ಸ್. ಸೊ ಆನ್ಸರ್ ಇಸ್ ಆಪ್ಷನ್ ನಂಬರ್ ಡಿ. ಈ ತರ ಮಾಡಬೇಕು. ಓಕೆ, ನೆಕ್ಸ್ಟ್. ದ ರೇಷಿಯೋ ಆಫ್ ದ ಏಜಸ್ ಆಫ್ ಎ ಅಂಡ್ ಬಿ 4 years ago. 4 ವರ್ಷಗಳ ಹಿಂದೆ ಅವರ ಅನುಪಾತ 4:5. ಸೊ 4 ವರ್ಷಗಳ ಹಿಂದೆ ಎ ಮತ್ತು ಬಿ ಅವರ ವಯಸ್ಸಿನ ಅನುಪಾತ 4:5 ಆಗಿತ್ತು. ಸೊ ಪ್ರೆಸೆಂಟ್. ಓಕೆನಾ? ಸೊ 4 years ಬ್ಯಾಕ್, 4 years ಹಿಂದೆ ಏನಿತ್ತು ರೇಷಿಯೋ? 4:5 ಇತ್ತು. ಯಾರ್ದು? ಎ ಮತ್ತು ಬಿ ಇದು. ಓಕೆನಾ? अंडरस्टैंडिंग मक्खन के जैसा समझ में आ रहा है कि नहीं सबको? यस, यस बोलना है. ठीक है, यस ಹೇಳಬೇಕಷ್ಟೆ. ಸೊ 8 years ಹೆನ್ಸ್, 8 years ಆದ್ಮೇಲೆ, 8 ವರ್ಷ ಆದ್ಮೇಲೆ, 8 ವರ್ಷ ಆದ್ಮೇಲೆ ಏನಾಗುತ್ತೆ? ದ ರೇಷಿಯೋ ಆಫ್ ದ ಏಜ್ ಅಂಡ್ ದ ರೇಷಿಯೋ ಆಫ್ ದ ಏಜಸ್ ಆಫ್ ದ ಎ ಅಂಡ್ ಬಿ ವಿಲ್ ಬಿ 11:13. 11:13 ಆಗುತ್ತಂತೆ. ಯಾವಾಗ? 8 ವರ್ಷಗಳ ನಂತರ 11:13 ಆಗಿರುತ್ತದೆ. ಸೊ ವಾಟ್ ಇಸ್ ದ ರೇಷಿಯೋ ಆಫ್ ದೇರ್ ಪ್ರೆಸೆಂಟ್ ಏಜಸ್? ವಾಟ್ ಇಸ್ ದ ರೇಷಿಯೋ ಆಫ್ ದೇರ್ ಪ್ರೆಸೆಂಟ್ ಏಜಸ್? ನಿಮಗೆ ಲಾಸ್ಟ್ ಟೈಮೇ ಹೇಳಿಕೊಡಿನಿ. ಏನು? ಏಜಸ್ನ ಫೈಂಡ್ ಔಟ್ ಮಾಡಿಬಿಟ್ಟು ಅದಕ್ಕೆ ಮತ್ತೆ ಲೈಕ್ ರೇಷಿಯೋನ ಫೈಂಡ್ ಔಟ್ ಮಾಡೋದು ಮಾಡಬೇಡಿ. ಸೊ ಡೈರೆಕ್ಟ್ ಆಗಿ ರೇಷಿಯೋ ಫೈಂಡ್ ಔಟ್ ಮಾಡಿ. ಸೊ ನಾರ್ಮಲ್ ಮೆಥಡ್ ಯಾವ ಥರಪ್ಪ ಅಂತಂದ್ರೆ, ನಾರ್ಮಲ್ ನೀವು ಮಾಡೋದು ಯಾವ ಥರಪ್ಪ ಅಂತ ಅದು ಮಾಡ್ತೀನಿ ಫಸ್ಟ್, ಆಮೇಲೆ ನಾನು ಮಾಡೋದು ಅದಕ್ಕೆ ಹೇಳ್ಕೊಡ್ತೀನಿ ನಿಮಗೆ. ಸೊ ನೋಡಿ, ಡಿಫ್ರೆನ್ಸ್ ಎಷ್ಟಿದೆ? 2 ಇದೆ. ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ? 1 ಇದೆ. ಸೊ ಇಲ್ಲಿ 1 ಇದೆ, ಇಲ್ಲಿ 2 ಇದೆ. ಇದನ್ನ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಇದನ್ನ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ 2 ಇಂಟು 4 ಅಂದ್ರೆ 8, 2 ಇಂಟು 5 ಅಂದ್ರೆ 10. ಸೊ 8:5 ಬರುತ್ತೆ ಮೇಲೆ. ಹೌದಾ? ಏನ್ ಬರುತ್ತೆ? 8:10 ಬರುತ್ತೆ. 5 ಅಲ್ಲ, 5 ಆಲ್ರೆಡಿ ಇದೆ. ಓಕೆನಾ? ಸೊ ನೋಡಿ, 8ರಿಂದ 11 ಪಾರ್ಟ್ ಆಗ್ತಿದೆ. ಎ 8ರಿಂದ 11 ಪಾರ್ಟ್ ಆಗ್ತಿದೆ. ಎ 8ರಿಂದ 11 ಪಾರ್ಟ್ ಆಗ್ತಿದೆ. ಎ 8ರಿಂದ 11 ಪಾರ್ಟ್ ಆಗ್ತಿದೆ. ಸೊ ಎಷ್ಟು ಪಾರ್ಟ್ ಜಾಸ್ತಿ ಆಗ್ತಿದೆ? 3 ಪಾರ್ಟ್ ಜಾಸ್ತಿ ಆಗ್ತಿದೆ. ಸೊ ಬಿನು 3 ಪಾರ್ಟ್ ಜಾಸ್ತಿ ಆಗ್ಬೇಕು ತಾನೆ? ಬಿ ನೋಡಿ, 10ರಿಂದ 13 ಜಾಸ್ತಿ ಆಗ್ತಿದ್ದಾನೆ. ಸೊ ಬಿನು ಎಷ್ಟು? 3 ಪಾರ್ಟೇ ಜಾಸ್ತಿ ಆಗ್ಬೇಕು, ಆಗಲೇಬೇಕು ಎಟ್ ಎನಿ ಕಂಡೀಷನ್. ಸೊ ಎ ಒಂದು 10 ವರ್ಷ ಆದ್ಮೇಲೆ ಏನು ವಯಸ್ಸು ಇರುತ್ತಲ್ಲ, ಸೊ ಬಿದು ವಯಸ್ಸು 10 ವರ್ಷನೇ ಇನ್ಕ್ರೀಸ್ ಆಗ್ಬೇಕು. ಹೌದಾ? ಓಕೆ. ಸೊ 3 ಪಾರ್ಟ್ಸ್ ಅಂದ್ರೆ ಏನು? 3 ಪಾರ್ಟ್ಸ್ ಅಂದ್ರೆ ಏನು? ಈ 3 ಪಾರ್ಟ್ಸ್ ಅನ್ನೋದು ಒಂದೇ, ಮತ್ತೆ ಇಲ್ಲಿಂದ ಇಲ್ಲಿ ಬರೋದು ಒಂದೇ. ಹೌದಾ? ಸೊ ಇಲ್ಲಿಂದ ಇಲ್ಲಿ ಬರೋದು ಒಂದೇ, ಇಲ್ಲಿಂದ ಇಲ್ಲಿ ಬರೋದು ಒಂದೇ. ಹೌದಾ? ಸೊ 3 ಪಾರ್ಟ್ಸ್ ಅಂತ ಹೇಳೋದು ಒಂದೇ, 4 + 8 ಹೇಳೋದು ಒಂದೇ. ಹೌದಾ? ಸೊ 3 ಪಾರ್ಟ್ಸ್ ಹೇಳೋದು ಒಂದೇ, 4 + 8 ಹೇಳೋದು ಒಂದೇ. ಸೊ 4 + 8 ಈಸ್ ನಥಿಂಗ್ ಬಟ್ 12. ಸೊ 3 ಪಾರ್ಟ್ಸ್ ಈಸ್ ನಥಿಂಗ್ ಬಟ್ 12 ಇಯರ್ಸ್. ಇದು 8 ಏನಿದೆ ಅಲ್ವಾ? ಇದು 8 ಏನಿದೆ, ಇದು ಪ್ರೆಸೆಂಟ್ ಇಂದ 4 ವರ್ಷ ಹಿಂದೆ. ಸೊ ಇದು 11 ಏನಿದೆ, ಪ್ರೆಸೆಂಟ್ ಇಂದ 8 ವರ್ಷ ಮುಂಚೆ, 8 ವರ್ಷ ಮುಂದೆ. ಸೊ ಡಿಫ್ರೆನ್ಸ್ ಎಷ್ಟಾಯ್ತು? 4 ವರ್ಷ ಹಿಂದೆ ಪ್ಲಸ್ 3 ವರ್ಷ ಮುಂದೆ, 8 ವರ್ಷ ಮುಂದೆ. ಸೊ ಡಿಫರೆನ್ಸ್ ವಿಲ್ ಬಿ 12 years. 12 years is nothing but 3 parts. So 3 parts is nothing but 12 years. ನೀವು ಒಂದು ಈ ಏಜಸ್ನ ಫೈಂಡ್ ಔಟ್ ಮಾಡಿಬಿಟ್ಟು ಮತ್ತೆ +4 ಮಾಡಿಬಿಟ್ಟು ಏಜಸ್ನ ಫೈಂಡ್ ಔಟ್ ಮಾಡಿಬಿಟ್ಟು ರೇಷಿಯೋ ತಗೋಬಹುದು. ಅಥವಾ ಡೈರೆಕ್ಟ್ ಆಗಿ ತಗೋತೀನಿ. ಯಾವ ಥರ ತಗೋತೀನಿ ಅಂತ ನೋಡ್ರಿ. ಸೊ ಫಸ್ಟ್ ಇದು ಮಾಡೋಣ. ಏನು ಮಾಡೋಣ? ನಾರ್ಮಲ್ ಮೆಥಡ್ ಮಾಡೋಣ. ಸೊ ನಾನು 8 ಪಾರ್ಟ್ ಅಂತ ಎಷ್ಟಪ್ಪ ಅಂತ ಕಂಡುಹಿಡಿತೀನಿ. ಸೊ ಇಂಟು 4, ಇದು ಇಂಟು 4 ಅಂದ್ರೆ 24 years. 24 years. ಹೌದಾ? 24 years. 8 ಅಂದ್ರೆ 24 years ಬಂತು. ಹೌದಾ? ಸೊ 10 ಅಂದ್ರೆ ಇಂಟು 4, 40 years. ಸೊ ಇದು 40 years ಬಂತು. ಇದ್ಯಾವಾಗ? 4 ವರ್ಷ ಮುಂಚೆ. ಇದ್ಯಾವಾಗ? 4 ವರ್ಷ ಮುಂಚೆ. ಇದ್ಯಾವಾಗ? 4 ವರ್ಷ ಮುಂಚೆ. ಸೊ ಇವಾಗ ಎಷ್ಟಾಗುತ್ತೆ? 4 ವರ್ಷ ಆ್ಯಡ್ ಆಗುತ್ತೆ. ಸೊ 4 ವರ್ಷ ಆ್ಯಡ್ ಆದ್ರೆ ಪ್ರೆಸೆಂಟ್ ಎಷ್ಟು ಬರುತ್ತೆ? 28 years ಎ +4, 44 years ಬಿ. ಸೊ ರೇಷಿಯೋ ಏನಾಗುತ್ತೆ? 28 ಎಷ್ಟು? 44 ಅಂದ್ರೆ 28 ಎಷ್ಟು? 44. 7 ಇಷ್ಟು 4, 7 4 11, 7:11. 7:11. ಸೊ ದಿಸ್ ಇಸ್ ರಾಂಗ್. ಆಪ್ಷನ್ನೇ ಇಲ್ಲ. 7:11 ಎಲ್ಲೋ ಮಿಸ್ಟೇಕ್ ಮಾಡಿದ್ದೀವಿ. 1 ನಿಮಿಷ. ಸೊ 3 parts ಇಸ್ ನಥಿಂಗ್ ಬಟ್ 12 years ಇಂಟು 4. 8 ಪಾರ್ಟ್ ಅಂದ್ರೆ 8 part ಇಸ್ ನಥಿಂಗ್ ಬಟ್ 32 ನೋಡಿ ಇಲ್ಲಿ.
ಸ್ವಲ್ಪ ಮಿಸ್ಟೇಕ್ ಆಯಿತು, ಒಂದು ನಿಮಿಷ. ಸಾರಿ ಫಾರ್ ದಿಸ್. ಓಕೆ, 24 years. ಸೊ 32 years. ಸೊ 32 years ಪ್ಲಸ್ 4 ಅಂದರೆ 36 years. 36 years. ಓಕೆನಾ, 36 years. 36 years. 9 4 9 4 11 4 9 4 11 ಆಪ್ಷನ್ ನಂಬರ್ ಇ. ಬಟ್ ಈ ಥರ ಮಾಡಬಾರ್ದು, ಈ ಥರ ತಪ್ಪು ಮಾಡಬಾರ್ದು, ಈ ಥರ ಮಾಡೋ ಅವಶ್ಯಕತೆ ನಮಗಿಲ್ಲ. ಡೈರೆಕ್ಟ್ ಆಗಿ ಕಂಡುಹಿಡಿಬೋದು. ಯಾವ ಥರ ಕಂಡುಹಿಡಿಬೋದು ಅಂತ ಹೇಳ್ತೀನಿ. ಓಕೆ, ಕಮ್. ಸೊ 8ರಿಂದ 11 ಆಗಿದೆ. 8ರಿಂದ 8 ಪಾರ್ಟಿಂದ 11 ಪಾರ್ಟ್ ಆಗಿದೆ. ಎಷ್ಟು ವರ್ಷದಲ್ಲಿ? 12 ವರ್ಷದಲ್ಲಿ. ಹೌದಾ? ಸೊ 3 ಪಾರ್ಟ್ ಜಾಸ್ತಿ ಆಗಿದಾವೆ. ಇಲ್ಲಿನೂ 3 ಪಾರ್ಟ್ ಜಾಸ್ತಿ ಆಗಲೇಬೇಕು. ಹೌದಾ? ಸೊ ಈ 4 ವರ್ಷ ಅಂದ್ರೆ ಎಷ್ಟು ಪಾರ್ಟ್ ಅಂತ ನೋಡಿ. ಈ 4 ವರ್ಷ ಅಂದ್ರೆ ಎಷ್ಟು ಪಾರ್ಟ್ ಅಂತ ನೋಡಿ. ಸೊ ನಾನು ನಾರ್ಮಲ್ ಆಗಿ ನಿಮಗೆ ಲೈಕ್ ಏಜಸ್ನ ಕಂಡುಹಿಡಿದ್ಬಿಟ್ಟು 4 ವರ್ಷ ಮುಂಚೆ ಮತ್ತೆ 4 ವರ್ಷ ಆ್ಯಡ್ ಮಾಡಿ ಮತ್ತೆ ಅದನ್ನ ರೇಷಿಯೋ ತೆಗೆದು ನಿಮಗೆ ಸಾಲ್ವ್ ಮಾಡಿಸಿದ್ರೆ ದ್ಯಾಟ್ ಈಸ್ ನನ್ ಆಫ್ ಲೈಕ್ ಯೂಸೇ ಇಲ್ಲ ಅದು. ಸೊ ಒನ್ ಟೆಕ್ನಿಕ್ ಮೆಥಡು ಎದಕ್ಕೆ ಬಂತು? ಸೊ ಏನಪ್ಪ ಲಾಜಿಕ್ ಇದೆ? ಏನಿಲ್ಲ. ಸೊ 4 ವರ್ಷ ಇನ್ಕ್ರೀಸ್ ಆಗ್ತಿದ್ದಾನೆ. 4 ವರ್ಷ ಇನ್ಕ್ರೀಸ್ ಆಗ್ತಿದ್ದಾನೆ. ಯಾಕಂದ್ರೆ 4 ವರ್ಷ ಹಿಂದಿನ ನೋಡ್ತಿದೀವಿ ನಾವು. ಓಕೆನಾ, 4 ವರ್ಷ ಹಿಂದಿನ ನೋಡ್ತಿದೀವಿ. ಸೊ ಪ್ರೆಸೆಂಟಿಗೆ ಬರ್ಬೇಕಂದ್ರೆ 4 ವರ್ಷ ಮುಂದೆ ಬರಬೇಕು. ಹೌದಾ? 4 ವರ್ಷ ಮುಂದೆ ಬರ್ಬೇಕು. ಸೊ 4 ವರ್ಷ ಅಂದ್ರೆ ಎಷ್ಟು ಪಾರ್ಟ್ಸ್? 4 ವರ್ಷ ಅಂದ್ರೆ ಎಷ್ಟು ಪಾರ್ಟ್ಸ್? ಸೊ ಟೋಟಲ್ ಇದು 3 ಪಾರ್ಟ್. ಟೋಟಲ್ ಇದು 12 ವರ್ಷ. ಸೊ 3 ಪಾರ್ಟ್ ಇಸ್ ಈಕ್ವಲ್ ಟು 12 years. 4 ವರ್ಷ ಅಂದ್ರೆ ಎಷ್ಟು ಪಾರ್ಟ್ ಅದು ನೋಡಿ. 4 years ಅಂದ್ರೆ ಎಷ್ಟು ಪಾರ್ಟ್? 4 years ಅಂದ್ರೆ ಎಷ್ಟು ಪಾರ್ಟ್ ಅದು ನೋಡಿ. ಸೊ 12ರಿಂದ 3 ಯಾವಾಗ ಬರುತ್ತೆ? /3 ಮಾಡಿದ್ರೆ ಬರುತ್ತೆ, /4 ಮಾಡಿದ್ರೆ ಬರುತ್ತೆ. ಹೌದಾ? ಸೊ ಇಲ್ಲಿ ನೋಡಿ /4 ಮಾಡಿ 1 ಬಂತು. ಸೊ ಒನ್ ಪಾರ್ಟ್ ಜಾಸ್ತಿ ಆಗ್ತದಂತ. ಪ್ರೆಸೆಂಟ್ ಬರ್ಬೇಕಂದ್ರೆ 1 ಪಾರ್ಟ್ ಜಾಸ್ತಿ ಆಗ್ತದಂತ. ಪ್ರೆಸೆಂಟ್ ಬರ್ಬೇಕಂದ್ರೆ 1 ಪಾರ್ಟ್ ಜಾಸ್ತಿ ಆಗ್ತಂತ. ಇದು ಪ್ರೆಸೆಂಟ್ ಬರ್ಬೇಕಂದ್ರೆ 1 ಪಾರ್ಟ್ ಜಾಸ್ತಿ ಆಗ್ಬೇಕಂತ. ಸೊ ಇಲ್ಲಿಂದ ಇಲ್ಲಿ 1 ಪಾರ್ಟ್ ಮತ್ತೆ ಇಲ್ಲಿಂದ ಇಲ್ಲಿ 2 ಪಾರ್ಟ್ಸ್. ಹೌದಾ? ಟೋಟಲ್ 3 ಪಾರ್ಟ್ಸ್. ಸೊ ಇಲ್ಲಿಂದ ಇಲ್ಲಿ 1 ಪಾರ್ಟ್, ಇಲ್ಲಿಂದ ಇಲ್ಲಿ 2 ಪಾರ್ಟ್ಸ್, ಟೋಟಲ್ 3 ಪಾರ್ಟ್ಸ್. ಸೊ 1 ಪಾರ್ಟ್ ಜಾಸ್ತಿ ಆಗ್ಬೇಕು. 8ರಿಂದ 9 ಆಗ್ತಾನೆ. 10ರಿಂದ ಸ್ವಲ್ಪ 8ರಿಂದ 9 ಆಗ್ತಾನೆ. 10ರಿಂದ 11 ಆಗ್ತಾನೆ. ಸೊ ರೇಷಿಯೋ ಏನಾಗುತ್ತೆ? 9:11. ಸೊ ದಿಸ್ ಇಸ್ ಅವರ್ ಆನ್ಸರ್. ಈ ಅಪ್ರೋಚ್ನ ನೀವು ಕಲಿಬೇಕು. ಇದು ಒಂದೇ ದಿನದಲ್ಲಿ ಬರಲ್ಲ. ಬರ್ತಾ ಬರ್ತಾ ಮಾಡ್ತಾ ಮಾಡ್ತಾ ಬರ್ತದ. ಸೊ ನೀವು ಮಾಡ್ತಾ ಹೋದ್ರೆ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಬರ್ತದೆ. ನೆಕ್ಸ್ಟ್, 7 years ago the ratio of ages of A and B was 2:7. 7 ವರ್ಷಗಳ ಹಿಂದೆ ಎ ಮತ್ತೆ ಬಿ ಅವರ ವಯಸ್ಸುಗಳ ಅನುಪಾತ 2:7 ಆದಂತ. ಓಕೆನಾ? ಯಾವಾಗ ಅದು? ಪ್ರೆಸೆಂಟ್ ಇದೆ 7 ವರ್ಷಗಳ ಹಿಂದೆ, 7 years ಬ್ಯಾಕ್. ಸೊ 2:7 ಅಂತಿದೆ. ಯಾರ್ದು? ಎ ಮತ್ತೆ ಬಿ ಇದು. ಓಕೆನಾ? ದ ರೇಷಿಯೋ ಆಫ್ ದೇರ್ ಏಜಸ್ ಈಸ್ 3:8. ದ ರೇಷಿಯೋ ಆಫ್ ದೇರ್ ಪ್ರೆಸೆಂಟ್ ಏಜಸ್, ಪ್ರೆಸೆಂಟ್ ಅಲ್ಲಿ 3:8 ಅದಂತ. ಅವರ ಪ್ರಸ್ತುತ ವಯಸ್ಸುಗಳ ಅನುಪಾತ 3:8 ಆಗಿದೆ. ವಾಟ್ ವಿಲ್ ಬಿ ದ ರೇಷಿಯೋ ಆಫ್ ಎ ಅಂಡ್ ಬಿ ಆಫ್ಟರ್ 4 years? ಆಫ್ಟರ್ 4 years. ಐ ಥಿಂಕ್ ದಿಸ್ ಕ್ವಶನ್ ಲಾಸ್ಟ್ ವಿಡಿಯೋದಲ್ಲಿ ಮಾಡಿಸಿದ್ದೀನಿ ಅಂತ ಅನಿಸುತ್ತೆ. ನೋ ಪ್ರಾಬ್ಲಮ್, ವಿ ವಿಲ್ ಡೂ ಒನ್ಸ್ ಅಗೇನ್. ಓಕೆನಾ? ಸೊ 4 ವರ್ಷ ಆದ್ಮೇಲೆ ಅದರದ್ದು ಅನುಪಾತ ಏನು ಬರ್ತದಂತ ಇದರದ್ದು. ಓಕೆನಾ? ಸೊ ಬನ್ನಿ, ಇಲ್ಲಿ ಎಷ್ಟಿದೆ ಡಿಫ್ರೆನ್ಸ್? ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ? 3 ಇದೆ. ಸಾರಿ 5 ಇದೆ. ಇಲ್ಲಿ ಡಿಫ್ರೆನ್ಸ್ 5 ಇದೆ. ಇಲ್ಲಿ ಡಿಫ್ರೆನ್ಸ್ 5 ಇದೆ. ಸೊ ಡಿಫ್ರೆನ್ಸ್ ಆಲ್ರೆಡಿ ಸೇಮ್ ಇದೆ. ನಾವೇನು ಡಿಫ್ರೆನ್ಸ್ ಸೇಮ್ ಮಾಡೋ ಅವಶ್ಯಕತೆ ಇಲ್ಲ. ಸೊ 1 ಪಾರ್ಟ್ ಇನ್ಕ್ರೀಸ್ ಆಗ್ತಿದೆ. 2ರಿಂದ 3 ಅಂದ್ರೆ 1 ಪಾರ್ಟ್ ಇನ್ಕ್ರೀಸ್ ಆಗ್ತಿದೆ. 7ರಿಂದ 8 1 ಪಾರ್ಟ್ ಇನ್ಕ್ರೀಸ್ ಆಗಲೇಬೇಕು. ಸೊ 1 ಪಾರ್ಟ್ ಇಸ್ ನಥಿಂಗ್ ಬಟ್ 7 years. 1 ಪಾರ್ಟ್ ಇಸ್ ನಥಿಂಗ್ ಬಟ್ 7 years. 1 ಪಾರ್ಟ್ ಇಸ್ ನಥಿಂಗ್ ಬಟ್ 7 years. ನಮಗೇನು? ರೇಷಿಯೋ ಬೇಕು. ಹೌದಾ? ರೇಷಿಯೋ ಬೇಕು. ಸೊ ಎಷ್ಟು ವರ್ಷ ಇದೆ ಇಲ್ಲಿಂದ ಇಲ್ಲಿವರೆಗೂ? ಎಷ್ಟು ವರ್ಷ ಆಯ್ತು ಇಲ್ಲಿಂದ ಇಲ್ಲಿವರೆಗೂ? ಎಷ್ಟು ವರ್ಷ ಆಯ್ತು? ಇದು 7 ವರ್ಷ, ಆಮೇಲೆ ಮತ್ತೆ 4 ವರ್ಷ. ಇದು 7 ವರ್ಷ ಮತ್ತೆ 4 ವರ್ಷ. ಸೊ ಟೋಟಲ್ 11 years. 11 yearsನ ಪಾರ್ಟ್ಸ್ ಆಗಿ ಕನ್ವರ್ಟ್ ಮಾಡ್ತೀನಿ ನಾನು. 11 yearsನ ಪಾರ್ಟ್ಸ್ ಆಗಿ ಕನ್ವರ್ಟ್ ಮಾಡ್ತೀನಿ.
ಓಕೆನಾ. ಸೊ 11 ಇಯರ್ಸಿಗೆ ಪಾರ್ಟ್ಸ್ ಒಳಗೆ ಕನ್ವರ್ಟ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ನೋಡಿ, ನೀವು ಇದರಿಂದ ಇವಾಗ ಇದು ಮತ್ತೆ ಇದು ಏನ್ ಮಲ್ಟಿಪಲ್ಸ್ ಇದ್ರೆ ಇದು ಬಹಳ ಈಸಿ ಮಾಡೋದು, ಬಹಳ ಈಸಿ. ಬಟ್ ಇಲ್ಲಿ ಮಲ್ಟಿಪಲ್ ಇಲ್ಲ, ಸೊ ಇದು ನಿಮಗ ಫ್ರಾಕ್ಷನ್ ಒಳಗೆ ಬರ್ತದೆ ಉಲ್ಟಾ. ಸೊ ಅವಾಗ ಈ ಮೆಥಡ್ನ ಫಾಲೋ ಮಾಡಕ್ ಹೋಗ್ಬೇಡ್ರಿ. ಈ ಮೆಥಡ್ ಮಾಡಿದ್ರು ಬರ್ತದ, ಬಟ್ ಇಲ್ಲಿ ಫ್ರಾಕ್ಷನ್ ಅಲ್ಲಿ ಬರುತ್ತೆ. ಇವಾಗ ನೋಡಿ 7 ಇಂದ 1 ಯಾವಾಗ ಬರುತ್ತೆ, 1/7 ಮಾಡ್ಬೇಕು ಇಂಟು. ಸೊ ಇಲ್ಲಿನೂ 1/7 ಮಾಡ್ಬೇಕು, 11/7 ಬರುತ್ತೆ, ಹೌದಾ. ಸೊ 3ಗೆ ಸೊ ಲೈಕ್ ಸೊ 2 ಮತ್ತೆ 7ಗೆ 11/7 ಆ್ಯಡ್ ಮಾಡ್ಬೇಕು. ಸೊ ಅವಾಗ ಫ್ರಾಕ್ಷನ್ ಒಳಗೆ ಹೋಗುತ್ತೆ ಉಲ್ಟಾ. ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತಲ್ಲ, ಮಾಡ್ಬೋದು. ಸೊ ಫ್ರಾಕ್ಷನ್ ಒಳಗೆ ಹೋಗುತ್ತೆ, ಅದಕ್ಕೆ ನಾವು ಅದು ಮಾಡೋದು ಬೇಡ. ಸೊ ಏನು ಮಾಡೋದು ಬೇಡ, ಅದು ಮಾಡ್ಬೋದು. ಇನ್ನೊಂದು ಮೆಥಡ್, ನಾರ್ಮಲ್ ಮೆಥಡ್ ಇಂದನೂ ಮಾಡ್ಬೋದು. ಸೊ ಇವಾಗ ನೋಡಿ, ಸೊ 1 part is nothing but 7 years. 1 part is nothing but 7 years. ಸೊ 3 parts 4 parts 8 parts ಕಂಡು ಹಿಡಿತೀನಿ ನಾನು. 3 parts ಅಂದ್ರೆ ಎಷ್ಟು, 21 years. ಇದು 21 years. 21 years ಬಂತು. 3 ಅಂದ್ರೆ 21 years. 8 ಅಂದ್ರೆ ಇಂಟು 7 21 years. 8 7 56. ಸೊ 56 years. ಸೊ 4 ವರ್ಷ ಆದ್ಮೇಲೆ ಎಷ್ಟಾಗುತ್ತೆ, ಇದು ಯಾವಾಗ ಪ್ರೆಸೆಂಟ್, ಇದು 21 ಮತ್ತೆ 58 ಪ್ರೆಸೆಂಟ್, 56 ಪ್ರೆಸೆಂಟ್. ಸೊ 4 ವರ್ಷ ಆದ್ಮೇಲೆ ಎಷ್ಟಾಗುತ್ತೆ, 4 ವರ್ಷ ಆದ್ಮೇಲೆ 25 ಆಗುತ್ತೆ. ಸೊ 4 ವರ್ಷ ಆದ್ಮೇಲೆ ಇವ ಎಷ್ಟಾಗುತ್ತಾನೆ, ಬಿ 65 ಆಗುತ್ತೆ. ಸೊ ರೇಷಿಯೋ 5:12. ಆಪ್ಷನ್ ನಂಬರ್ ಡಿ. ಸೊ ನೀವು ಈ ಮೆಥಡ್ ಮಾಡಿದ್ರು ಬರ್ತದೆ, ಬರಲ್ಲ ಅಂತಲ್ಲ, ಈ ಮೆಥಡ್ ಮಾಡಿದ್ರು ಬರ್ತದೆ. ಬಟ್ 7/11 ಇದಕ್ಕೆ ಪ್ಲಸ್ ಮಾಡ್ಬೇಕು, 2 ಪ್ಲಸ್ ಮಾಡ್ಬೇಕು 11/7, ಮತ್ತೆ 7ಗೆ ಪ್ಲಸ್ ಮಾಡ್ಬೇಕು 11/7. ನೋಡಿ 2 + 11/7 ಇಷ್ಟು 7 + 11/7. ಸೊ 7 14 25/7, 49 + 11 60/7. ಸೊ 7 ಕ್ಯಾನ್ಸಲ್ ಆಯ್ತು, 25 ರೇಷಿಯೋ 60 ಬಂತು. ಸೊ 5:12 ಬಂತು. ಸೊ ಸೇಮ್ ಅಂತ. ಸೊ ಈ ತರ ಮಾಡ್ಬೋದು, ನಿಮಗೆ ಹೆಂಗ ಇಷ್ಟ ಆಗ್ತದೆ ಹಂಗೆ ಮಾಡ್ರಿ. ಸೊ ಇದು ಮಲ್ಟಿಪಲ್ಸ್ ಒಳಗಡೆ ಇದ್ರೆ ಈ ಮೆಥಡ್ ಲೈಕ್ ಪಾರ್ಟ್ಸ್ನ ಪ್ಲಸ್ ಮಾಡೋದು ಈಸಿ. ಸ್ವಲ್ಪ ಮಲ್ಟಿಪಲ್ಸ್ ಇಲ್ಲಿಕ್ರೆ ಇದು ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ. ಇದು ಪ್ರಾಕ್ಟೀಸ್ ಮಾಡ್ಬೇಕು, ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಈಸಿ ಆಗ್ತದೆ. ಆಕ್ಚುಲಿ ದಿಸ್ ಇಸ್ ಈಸಿ, ಬಟ್ ಯು ನೀಡ್ ಟು ಪ್ರಾಕ್ಟೀಸ್, ದಾಟ್ಸ್ ಇಟ್. ನೆಕ್ಸ್ಟ್ 5 years ago, 5 ವರ್ಷ ಮುಂಚೆ ಏನಾಗಿದೆ, ರೋಹನ್ಸ್ ಫಾದರ್ ಏಜ್ ವಾಸ್ 8 times ರೋಹನ್ಸ್ ಏಜ್. ಸೊ ಪ್ರೆಸೆಂಟ್ 5 years ಬ್ಯಾಕ್ ಏನಾಗಿದೆ, ರೋಹನ್ ಫಾದರ್, ಇದು ರೋಹನ್, ಓಕೆನಾ, ಇದು ಫಾದರ್, ಇದು ರೋಹನ್, ಓಕೆನಾ. ಸೊ ರೋಹನ್ಸ್ ಫಾದರ್ ಏಜ್ ವಾಸ್ 8 times ಏಜ್ ಆಫ್ ದ ರೋಹನ್, ಓಕೆನಾ. ಸೊ 5 ವರ್ಷಗಳ ಹಿಂದೆ ರೋಹನ್ ಅವರ ತಂದೆಯ ವಯಸ್ಸು ರೋಹನ್ ಅವರ ವಯಸ್ಸಿನ 8 ಪಟ್ಟು ಇತ್ತು. ಆಫ್ಟರ್ 5 years 5 ವರ್ಷ ಆದ್ಮೇಲೆ ದ ರೇಷಿಯೋ ಆಫ್ ದ ರೋಹನ್ಸ್ ಫಾದರ್ ಏಜ್ ಟು ರೋಹನ್ ಏಜ್ ವಿಲ್ ಬಿ 10:3 ಅಂತ, ಓಕೆನಾ. ಸೊ ಇಲ್ಲಿ ಡಿಫ್ರೆನ್ಸ್ ನಾವು ಈಕ್ವಲ್ ಮಾಡೋಣ. ನಮ್ಗೆ ಏನು ಕೇಳೋಣ, ವಾಟ್ ಈಸ್ ದ ಪ್ರೆಸೆಂಟ್ ಏಜ್ ಆಫ್ ದ ರೋಹನ್. ಸೊ ವಾಟ್ ಈಸ್ ದ ಪ್ರೆಸೆಂಟ್ ಏಜ್ ಆಫ್ ದ ರೋಹನ್ ಅಂದ್ರೆ ಇದು ಕಂಡುಹಿಡಿಬೇಕು ನಾವು, ಓಕೆನಾ. ಸೊ ಡಿಫ್ರೆನ್ಸ್ ನೋಡಿ, ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ, 7 ಇದೆ. ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ, 7 ಇದೆ. ಸೊ ಡಿಫ್ರೆನ್ಸ್ ಇಸ್ ಈಕ್ವಲ್. ಸೊ ನಮ್ಗೆ ಈಕ್ವಲ್ ಮಾಡೋ ಅವಶ್ಯಕತೆ ಇಲ್ಲ, ಓಕೆನಾ. ಸೊ 8ಇಂದ ಫಾದರ್ಸ್ ಏಜ್ 8ಇಂದ 10 ಆಗುತ್ತಂತೆ. ಫಾದರ್ಸ್ ಏಜ್ 8ಇಂದ 10 ಆಗುತ್ತಂತೆ. ಸೊ 2 ಪಾರ್ಟ್ ಜಾಸ್ತಿ ಆಯ್ತಾ. ಸೊ ರೋಹನ್ಸ್ ಏಜ್ 2 ಪಾರ್ಟ್ ಜಾಸ್ತಿ ಆಗ್ಬೇಕಾ, ಹೌದಾ. ಸೊ ಫಾದರ್ಸ್ ಏಜ್ 2 ಪಾರ್ಟ್ ಜಾಸ್ತಿ ಆಗುತ್ತಂತೆ, ರೋಹನ್ಸ್ ಏಜ್ 2 ಪಾರ್ಟ್ ಜಾಸ್ತಿ ಆಗುತ್ತಂತೆ. ಸೊ 2 ಪಾರ್ಟ್ ಅಂದ್ರೆ ಎಷ್ಟು, 2 ಪಾರ್ಟ್ ಅಂದ್ರೆ ಎಷ್ಟು, 2 ಪಾರ್ಟ್ ಅಂದ್ರೆ 5 years + 5 years. 2 ಪಾರ್ಟ್ ಅಂದ್ರೆ 5 years + 5 years. ಸೊ 5 years ಹಿಂದೆ 5 years ಮುಂದೆ, ಟೋಟಲ್ 10 years. ಸೊ 2 parts is nothing but 10 years. 2 parts is nothing but 10 years, ಹೌದಾ. ಸೊ ಇದನ್ನ ಪಾರ್ಟ್ ಒಳಗಡೆ ಡೈರೆಕ್ಟ್ ಆಗಿ ಬರಿತೀನಿ ನಾ. ಹೆಂಗ್ ಬರಿತೀನಿ ನೋಡಿ. ಸೊ 5 years ಹಿಂದೆ ಇದೆ, 5 years ಮುಂದೆ ಇದೆ, 5 years ಹಿಂದೆ ಇದೆ, 5 years ಮುಂದೆ ಇದೆ, ಹೌದಾ. ಸೊ ಇಲ್ಲಿ ಟೋಟಲ್ 2 ಪಾರ್ಟ್. ಸೊ 2 ಪಾರ್ಟ್ನ
ಒಂದಾಗಿ ಬರೀಬೋದಲ್ಲ. ಸೊ ಎರಡು ಪಾರ್ಟ್ನ ಯಾಕಂದ್ರೆ ಇದು 5 ಇಯರ್ಸ್ ಮತ್ತೆ ಇದು 5 ಇಯರ್ಸ್, ಹೌದಾ? ಇದು 5 ಇಯರ್ಸ್, ಇದು 5 ಇಯರ್ಸ್. ಸೊ ಟೋಟಲ್ 2 ಪಾರ್ಟ್ಸ್ ಐತೆ. ಸೊ ಇದು ಒಂದು ಪಾರ್ಟ್, ಇದು ಒಂದು ಪಾರ್ಟ್ ಆಗುತ್ತಲ್ಲ, ಯಾಕಂದ್ರೆ 5 ಇಯರ್ಸ್ ಇಸ್ ನಥಿಂಗ್ ಬಟ್ 1 ಪಾರ್ಟ್. ಸೊ ಇಲ್ಲಿ ಪಾರ್ಟ್ಸ್ ಒಳಗೆ ಏನು ಬರುತ್ತೆ? 2 ಪಾರ್ಟ್ಸ್ ಬರುತ್ತೆ. ಸೊ 2 ಪಾರ್ಟ್ಸ್ ಡೈರೆಕ್ಟ್ ಆಗಿ ಫೈಂಡ್ ಔಟ್ ಮಾಡೋಣ. 2 ಪಾರ್ಟ್ 10 ಅಂದ್ರೆ 2 ಪಾರ್ಟ್ 10 ಆಗಿರುತ್ತೆ. ಸೊ 10 ಇಯರ್ಸ್. ಅಥವಾ ನೀವು ಒಂದು ಪಾರ್ಟನ್ನು ಕಂಡುಹಿಡೀರಿ. ಇದು ಗೊತ್ತಾಗಲಿಲ್ಲಪ್ಪ ಅಂತಂದ್ರೆ ಒಂದು ಪಾರ್ಟ್ನ ಕಂಡುಹಿಡೀರಿ. ಒಂದು ಪಾರ್ಟ್ನ ಕಂಡುಹಿಡಿದು ಬಿಟ್ಟು 5 ಇಯರ್ಸ್ ಆ್ಯಡ್ ಮಾಡಿ ಅದಕ್ಕೆ. ಸೊ ಒಂದು ಪಾರ್ಟ್ ಅಂದರೆ ಎಷ್ಟು? 2 ಪಾರ್ಟ್ಸ್ ಅಂದರೆ 10 ಇಯರ್ಸ್. ಒಂದು ಪಾರ್ಟ್ ಎಷ್ಟು? ಅದು ಯಾವಾಗ? ಒಂದು ಪಾರ್ಟು 5 ವರ್ಷ ಮುಂಚೆ. ರೋಹನ್ ಏಜು ಒಂದು ಪಾರ್ಟ್ ಇದೆ ಯಾವಾಗ? 5 ಇಯರ್ಸ್ ಬ್ಯಾಕ್. ಸೊ ಒಂದು ಪಾರ್ಟ್ ಇಸ್ ನಥಿಂಗ್ ಬಟ್ ಇಂಟು 5 ಇಯರ್ಸ್, ಹೌದಾ? ಇದಾವಾಗ 5 ಇಯರ್ಸ್ ಬ್ಯಾಕ್. ಪ್ರೆಸೆಂಟ್ ಒಳಗೆ ಹೇಳ್ಬೇಕಂದ್ರೆ 5 ಇಯರ್ಸ್ ಮುಂದೆ ಬರ್ಬೇಕು ನಾವು. ಸೊ 5 ಇಯರ್ಸ್ ಪ್ಲಸ್ ಮಾಡ್ಬೇಕು. ಸೊ 10 ಇಯರ್ಸ್. ಸೊ ಯಾವ ಥರದ್ದು ಮಾಡಿ. ಸೊ ಈ ಮೆಥಡ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸ್ವಲ್ಪ. ಈ ಮೆಥಡ್ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನಿಮಗೆ ಮುಂದೆ ಭಾಳ ಹೆಲ್ಪ್ ಆಗ್ತದೆ. ಓಕೆ, ನೆಕ್ಸ್ಟ್. 5 years ago, X was 3 times as old as Y. 5 years ago, 5 ವರ್ಷ ಹಿಂದೆ ಏನಾಗಿದೆ? X Y ಗಿಂತ 3 ಪಟ್ಟು ಹೆಚ್ಚು. ನಾಟ್ ಹೆಚ್ಚು ಅಂತ ಬರಲ್ಲ ಇಲ್ಲಿ. H ಈಸ್ ನಥಿಂಗ್ ಬಟ್ ಮೋರ್. X was 3 times more ಅನ್ನೋದು ಬೇರೆ, X is 3 times of Y ಅನ್ನೋದು ಬೇರೆ. ಯಾವ ಥರ ಅಂದರೆ ಇದು 3 times more. 3 times ಬೇರೆ, 3 times more ಬೇರೆ. 3 times ಅಂದ್ರೆ 3:1. 3 times ಅಂದ್ರೆ 1:3. 3 times ಅಂದ್ರೆ 1:3. ಸೊ 3 times more ಅಂದ್ರೆ ಇದನ್ನ ಪ್ಲಸ್ ಮಾಡ್ಬೇಕು. 3 times more ಅಂದ್ರೆ ಇಲ್ಲಿ ಬರುತ್ತೆ. ಸೊ ಟೋಟಲ್ 4 ಆಗ್ತದೆ. ಆ ಥರ 3 times more ಅಂದ್ರೆ 1:4, 3 times ಅಂದ್ರೆ 1:3, ಆ ಥರ. ಓಕೆನಾ? ಸೊ ಕನ್ನಡದಲ್ಲಿ ಕರೆಕ್ಷನ್ ಇದೆ, ಕರೆಕ್ಷನ್ ಮಾಡ್ಕೊಳ್ಳಿ. ಓಕೆನಾ? ಸೊ ಹೆಚ್ಚು ಬರಲ್ಲ, 3 ಪಟ್ಟು. ಓಕೆನಾ? X was 3 times as old as Y. 10 year hence, 10 ವರ್ಷ ಆದಮೇಲೆ ಏನಾಗ್ತದ? X will be twice as old as Y. ಸೊ X Y ಗಿಂತ 2 ಪಟ್ಟು ಹೆಚ್ಚು ವಯಸ್ಸಿನವರಿರ್ತಾನೆ. ಸೊ 2 ಪಟ್ಟು ಇದು ಹೆಚ್ಚು ಬರಲ್ಲ. ಹೆಚ್ಚು ಬಂದ್ರೆ ಮೋರ್ ಆಗ್ತದೆ. ಓಕೆನಾ? ಸೊ ಪ್ರೆಸೆಂಟ್. ಸೊ 5 ವರ್ಷ ಹಿಂದೆ ಏನು ರೇಷಿಯೋ ಇದೆ? X was 3 times as old as Y. ಸೊ X 3 times old as Y ಅಂತ. ಸೊ X 3 ಇದ್ರೆ Y 1 ಇರ್ತಾನೆ. ಸೊ 10 years hence. ಸೊ 10 ವರ್ಷ ಆದ್ಮೇಲೆ ಏನಾಗುತ್ತೆ? X will be twice as Y. ಸೊ X 2 ಪಟ್ಟು ಆಗ್ತದಂತ ವೈಕಿನ. X Y ಗಿಂತ 2 ಪಟ್ಟು ವಯಸ್ಸಿನವನಾಗುತ್ತಾನೆ. ಸೊ ದೆನ್ ವಾಟ್ ಈಸ್ ದ ಪ್ರೆಸೆಂಟ್ ಏಜ್ ಆಫ್ X? ನಾವೇನು ಕಂಡುಹಿಡಿಬೇಕು? ಇದನ್ನ ಕಂಡುಹಿಡಿಬೇಕು, ಹೌದಾ? ಸಿಂಪಲ್. ಡಿಫ್ರೆನ್ಸ್ ನೋಡ್ಕೊಳ್ಳಿ. ಡಿಫ್ರೆನ್ಸ್ 1 ಇದೆ, ಡಿಫ್ರೆನ್ಸ್ 2 ಇದೆ, ಸೇಮ್ ಆಗಬೇಕು. ಇದನ್ನ ಇಂಟು ಮಾಡಿವಿ, ಇದನ್ನ ಈ ಕಡೆ ಇಂಟು ಮಾಡಿ. ಸೊ 2 ಇಂದ ಇಂಟು ಮಾಡ್ಬೇಕು. ಇಲ್ಲಿ 2 ಇಂದ ಇಂಟು ಮಾಡ್ಬೇಕಂದ್ರೆ 2 1 ಇರೋದು ಏನಾಗುತ್ತೆ? 4 2 ಆಗುತ್ತೆ. 4 2 ಆಗುತ್ತೆ. ಏನಾಗುತ್ತೆ? 4 2 ಆಗುತ್ತೆ. 4 2 ಆಗುತ್ತೆ. ಸೊ ನೋಡಿ, 1 ಪಾರ್ಟ್ ಜಾಸ್ತಿನಾ? ಇಲ್ಲಿನ 1 ಪಾರ್ಟ್ ಜಾಸ್ತಿನಾ? ಸೊ 1 ಪಾರ್ಟ್ ಜಾಸ್ತಿ ಆಗ್ತದೆ. 1 ಪಾರ್ಟ್ ಇಸ್ ನಥಿಂಗ್ ಬಟ್ 15 ಇಯರ್ಸ್. 1 ಪಾರ್ಟ್ ಇಸ್ ನಥಿಂಗ್ ಬಟ್ 15 ಇಯರ್ಸ್, ಹೌದಾ? 1 ಪಾರ್ಟ್ ಇಸ್ ನಥಿಂಗ್ ಬಟ್ 5 ಇಯರ್ಸ್ ಪ್ಲಸ್ 10 ಇಯರ್ಸ್, ಹೌದಾ? ಸೊ ಇಲ್ಲಿಂದ ಇಲ್ಲಿಗೆ ಡಿಫ್ರೆನ್ಸ್ ಎಷ್ಟಿದೆ? 1 ಪಾರ್ಟ್. ಅದೇ ವ್ಯಾಲ್ಯೂ ಅಲ್ಲಿ ಡಿಫ್ರೆನ್ಸ್ ಎಷ್ಟಿದೆ? ಇಲ್ಲಿಗೆ 5 ವರ್ಷ, ಇಲ್ಲಿಗೆ 10 ವರ್ಷ. ಸೊ 1 ಪಾರ್ಟ್ ಇಸ್ ನಥಿಂಗ್ ಬಟ್ 15 ಇಯರ್ಸ್. 1 ಪಾರ್ಟ್ ಇಸ್ ನಥಿಂಗ್ ಬಟ್ 15 ಇಯರ್ಸ್. 1 ಪಾರ್ಟ್ ಇಸ್ ನಥಿಂಗ್ ಬಟ್ 15 ಇಯರ್ಸ್. ಇದನ್ನ ಫೈಂಡ್ ಔಟ್ ಮಾಡ್ತೀನಿ. ಸೊ 3 ಪಾರ್ಟ್ಸ್ ಅಂದ್ರೆ ಎಷ್ಟು? 3 ಪಾರ್ಟ್ಸ್ ಅಂದ್ರೆ ಎಷ್ಟು? ಇಂಟು 15 ಮಾಡ್ಬೇಕು. ಸೊ 45 ಇಯರ್ಸ್ ಬಂತು. ಯಾವಾಗ ಇದು 45 ಇಯರ್ಸ್? ಆನ್ಸರ್ ಅಲ್ಲ ಇದು. 45 ಇಯರ್ಸ್ ಯಾವಾಗ? 4 ವರ್ಷ ಹಿಂದೆ. 4 ವರ್ಷ ಹಿಂದೆ 45 ಇಯರ್ಸ್. ಸೊ ಪ್ರೆಸೆಂಟಿಗೆ ಬರ್ಬೇಕಂದ್ರೆ ಏನು ಮಾಡಬೇಕು? ಪ್ಲಸ್ 5 ಇಯರ್ಸ್ ಆ್ಯಡ್ ಮಾಡ್ಬೇಕು. ಸೊ ಪ್ಲಸ್ 5 is equal to 50 years. Answer is option number
A. Next, the sum of the present ages of the father and his son is 94 years. Present ಇದು ನೋಡಿ, CHSL ಟೈರ್ 1 ಅಲ್ಲಿ ಕೇಳೋಣ 2022 ಅಲ್ಲಿ. ಇವೆಲ್ಲ ಕ್ವಶನ್ಸ್ ನಾವು ಯಾವ್ಯಾವ ಕ್ವಶನ್ಸ್ ತೊಗೊಂಡಿದ್ದೀನಲ್ಲ ಆ ಕ್ವಶನ್ಸ್ ತಗೊಳ್ಳೋ ಪರ್ಪಸ್ ಇದೆ, ಸುಮ್ಮನೆ ತೊಗೊಂಡಿಲ್ಲ ಕ್ವಶನ್ಸ್. ಸೊ ಎಲ್ಲ ಟೈಪ್ಸ್ ಕವರ್ ಆಗಬೇಕು ನಿಮಗೆ. ಇನ್ನೊಂದೇನಪ್ಪ ಅಂತಂದ್ರೆ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ಸ್ ತೊಗೊಂಡಿದ್ದೀನಿ ನಾನು. ಮ್ಯಾಕ್ಸಿಮಮ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ತೊಗೊಂಡಿದ್ದೀನಿ. ಯಾಕಂದ್ರೆ ನೀವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಬೇಕು, ಅವಾಗ ನೀವು ಎಕ್ಸಾಮ್ ಓರಿಯೆಂಟೆಡ್ ಆಗಿ ಪ್ರಿಪ್ರೇಷನ್ ಮಾಡಕ್ ಸಾಧ್ಯ. ಓಕೆನಾ? ಓಕೆ, ದ ಸಮ್ ಆಫ್ ದ ಪ್ರೆಸೆಂಟ್ ಏಜಸ್ ಆಫ್ ದ ಫಾದರ್ ಅಂಡ್ ಸನ್. ಸೊ ಸಮ್, ಇದ್ರ ಸಮ್ ಎಷ್ಟಿದೆ ಅಂತೆ? 94 years. ಓಕೆನಾ? ಸೊ 8 years ago their respective ages were in the ratio 2:1. ಸೊ ಅವರ ಪ್ರಸ್ತುತ ವಯಸ್ಸಿನ ಮೊತ್ತ ಎಷ್ಟದ ಇವಾಗಿಂದು? 94 years. 8 ವರ್ಷಗಳ ಹಿಂದೆ ಅವರ ವಯಸ್ಸುಗಳ ಅನುಪಾತ ಎಷ್ಟು? 2:1. ಯಾವಾಗ ಅದು? 8 years ಬ್ಯಾಕ್. 2:1 ಫಾದರ್ ಸನ್. ಓಕೆನಾ? After 10 years, what will be the ratio of the ages of the father and son? So 10 years ಆದ್ಮೇಲೆ ಕೇಳ್ತಾವನೆ ಏನು ರೇಷಿಯೋ ಕೇಳ್ತಾವನೆ. ಏನು ರೇಷಿಯೋ ಇದೆ ಅಂತ ಕೇಳ್ತಾವನೆ, ಇದು ಮತ್ತೆ ಇದು. ಸೊ ರೇಷಿಯೋ. ಓಕೆನಾ? ನಾವು ಇದನ್ನ ಯಾವ ತರ ಮಾಡೋಣಪ್ಪ ಅಂತಂದ್ರೆ, ಫಸ್ಟ್ ಇಲ್ಲಿ 2:1 ಇದೆ. ಹೌದಾ? 2:1 ಇದೆ. ಏನಿದೆ? 2:1 ಇದೆ. ಯಾವಾಗಿದೆ ಇದು 2:1? 2:1 8 ವರ್ಷ ಮುಂಚೆ ಇದೆ. ಸೊ 8 ವರ್ಷ ಮುಂಚೆ. ಸೊ 8 ವರ್ಷ ಮುಂಚೆ 2:1 ಇದೆ ಅವ್ರದ್ದು ಏಜಸ್. ಸೊ ಅವ್ರ ಮೊತ್ತ ಇವಾಗ ಪ್ರೆಸೆಂಟ್ 94 years ಇದೆ. ಪ್ರೆಸೆಂಟ್ ಫಾರ್ ಎಕ್ಸಾಂಪಲ್ ಎ ಮತ್ತೆ ಬಿ ಇದೀವಿ ಅಂತ ಅನ್ಕೊಳ್ಳಿ. ಸೊ ಪ್ರೆಸೆಂಟ್ ಅಲ್ಲಿ ನನ್ನ ವಯಸ್ಸು 20 ಇದೆ. ನಮ್ಮ ಬ್ರದರ್ ವಯಸ್ಸು 15 ಇದೆ ಅನ್ಕೊಳ್ಳಿ. ಸೊ ನಾನು 5 ವರ್ಷ ಮುಂಚೆ, ಇವಾಗಿನ ಪ್ರೆಸೆಂಟ್ 5 ವರ್ಷ ಮುಂಚೆ, ಪ್ರೆಸೆಂಟ್ 20 ಇದ್ದೀನಿ, ನಮ್ಮ ತಮ್ಮ 15 ಅವನ ಅನ್ಕೊಳ್ಳಿ. ಸೊ ಮೊತ್ತ ಎಷ್ಟಾಯ್ತು? 35 ಆಯ್ತಾ? ಸೊ 5 ವರ್ಷ ಮುಂಚೆ ನಂದು ಏಜ್ ಎಷ್ಟಿತ್ತು? 15 ಇತ್ತು. ನಮ್ಮ ತಮ್ಮಂದ ಏಜ್ ಎಷ್ಟಿತ್ತು? 10 ಇತ್ತು. ಸೊ ಇಲ್ಲಿ ನೋಡಿ ಎಷ್ಟು ಬಂತು ಮೊತ್ತ? ಎಷ್ಟು ಬಂತು? 25 ಬಂತು. 25 ಯಾವ ತರ ಬಂತು? 35ರಲ್ಲಿ ನಂದು ಲೈಕ್ ನನ್ನ ಏಜ್ ಇಂದ 5 ವರ್ಷ ಹಿಂದೆ ಹೋದೆ, ಮತ್ತೆ ನಮ್ಮ ತಮ್ಮಂದು ಏಜ್ 5 ವರ್ಷ ಹಿಂದೆ ಹೋಗುತ್ತೆ. ಹೌದಾ? ಸೊ ಹಿಂದೆ ಹೋಗ್ತಿದೀವಿ ಅಂತಂದ್ರೆ ನಂದು ಏಜ್ ಕಡಿಮೆ ಆಗುತ್ತೆ, ಮೊತ್ತದಲ್ಲಿ ನಂದು ಏಜ್ ಕಡಿಮೆ ಆಗುತ್ತೆ, ನಮ್ಮ ತಮ್ಮಂದು ಏಜ್ ಕಡಿಮೆ ಆಗುತ್ತೆ. ಸೊ 5 ವರ್ಷ ನಂದು, 5 ವರ್ಷ ತಮ್ಮಂದು. ಸೊ ಟೋಟಲ್ ಆಗಿ 10 ವರ್ಷ ನಾವು ಇಲ್ಲಿ ಮೈನಸ್ ಮಾಡ್ತೀವಿ, ಅವಾಗ 25 years ಬರ್ತದೆ. ಹೌದಾ? ಅರ್ಥ ಆಗ್ತಿದ್ಯಾ? ದಿಸ್ ಇಸ್ ಕಾನ್ಸೆಪ್ಟ್, ನಿಮಗ ಅರ್ಥ ಮಾಡಿಸ್ಬೇಕಂತ ಹೇಳಿದೆ. ಬನ್ನಿ, ಇಲ್ಲಿ 94 years ಇದೆ. 94 years ಇದೆ. ಇವಾಗ ಫಾದರ್ ಏಜ್ ಅಲ್ಲಿ 8 ವರ್ಷ ಡಿಕ್ರೀಸ್ ಆಗುತ್ತಾ 8 ವರ್ಷ ಹಿಂದೆ ಹೋದ್ರೆ? ಅದೇ ತರ ಸನ್ ಏಜ್ ಅಲ್ಲೂ 8 ವರ್ಷ ಡಿಕ್ರೀಸ್ ಆಗುತ್ತೆ 8 ವರ್ಷ ಹೋದ್ರೆ. ಸೊ 8 ವರ್ಷ ಇಬ್ಬರದು ಡಿಕ್ರೀಸ್ ಆಗುತ್ತೆ, 8 ವರ್ಷ ಇಬ್ಬರದು ಡಿಕ್ರೀಸ್ ಆಗುತ್ತೆ 8 ವರ್ಷ ಹಿಂದೆ ಹೋದ್ರೆ. ಸೊ 8. ಸೊ ಟೋಟಲ್ ಎಷ್ಟು ವರ್ಷ ಡಿಕ್ರೀಸ್ ಆಗುತ್ತೆ? 16 ವರ್ಷ ಡಿಕ್ರೀಸ್ ಆಗುತ್ತೆ. ಸೊ ಅದ್ರ ಮೊತ್ತ ಇಲ್ಲಿ ಬರುತ್ತೆ. ಸೊ 16 ವರ್ಷ ಡಿಕ್ರೀಸ್ ಆದ್ರೆ ಎಷ್ಟಾಯ್ತು? 14ರಲ್ಲಿ 6 ಹೋದ್ರೆ 8, 7, 78 ಆಯ್ತು. ಸೊ 78 ಇದು 78. ಹೌದಾ? ಅರ್ಥ ಆಗ್ತಿದ್ಯಾ? ಸೊ 78 years ಇಲ್ಲಿ ಮೊತ್ತ 2:1 ರೇಷಿಯೋಲ್ ಇದೆ. ಸೊ 2:1 ಅಂದ್ರೆ ಮೊತ್ತ ಎಷ್ಟಿದೆ ಇಲ್ಲಿ? 3 parts ಇದೆ. 3 parts is nothing but 78 years. ನಮಗೇನು 2 parts ಕಂಡಿಡ್ತೀನಿ ಮತ್ತೆ 1 part ಕಂಡಿದ್ದೀನಿ. ಸೊ 2 parts ಅಂದ್ರೆ ಎಷ್ಟು? ಸೊ 3ರಿಂದ 78 ಯಾವ ತರ ಬರುತ್ತೆ? ಇಂಟು 2, 3 6, 1 ಹೋಯ್ತು, 3 6. ಸೊ 26. ಇಲ್ಲಿನೂ 26ರಿಂದ ಇಂಟು ಮಾಡ್ಬೇಕು. ಸೊ 52 years ಫಾದರ್ದು. ಅದೇ ಮಗಂದು 1 part is nothing but 26 years. ಸೊ ಫಾದರ್ ಏಜ್ ಎಷ್ಟಾಗುತ್ತೆ? 52 years. ಮಗಂದ ಏಜ್ ಎಷ್ಟಾಗುತ್ತೆ? 26 years. ಹೌದಾ? ಸೊ ಇಲ್ಲಿ ನೋಡಿ, ಇಲ್ಲಿ 8 ವರ್ಷ ಮುಂದೆ ಬಂದ್ರೆ ಪ್ರೆಸೆಂಟ್ ಇಂದ 8 ವರ್ಷ ಹಿಂದೆ, ಇದು ಪ್ರೆಸೆಂಟ್ ಇಂದ 8 ವರ್ಷ ಹಿಂದೆ. 10 ವರ್ಷ ಪ್ರೆಸೆಂಟ್ ಇಂದ 10 ವರ್ಷ ಮುಂಚೆದು ರೇಷಿಯೋ ಬೇಕು ನಮಗೆ. ಹೌದಾ? ಸೊ ಇಲ್ಲಿಂದ ಇಲ್ಲಿ ಬಂದ್ರೆ 8 ವರ್ಷ, ಮತ್ತೆ ಇಲ್ಲಿಂದ ಇಲ್ಲಿ ಬಂದ್ರೆ 10 ವರ್ಷ, ಟೋಟಲ್ 18 ವರ್ಷ ಆ್ಯಡ್ ಮಾಡಬೇಕು. 18 ವರ್ಷ ಆ್ಯಡ್ ಮಾಡಿದ್ರೆ ಈ ವ್ಯಾಲ್ಯೂ ಬರುತ್ತೆ ನಮಗೆ. ಇಲ್ಲಿನೂ 18 ವರ್ಷ ಆ್ಯಡ್ ಮಾಡಬೇಕು, ಅವಾಗ ಈ ವ್ಯಾಲ್ಯೂ ಬರುತ್ತೆ. ಹೌದಾ? ಸೊ 52ನ 18 ವರ್ಷ ಆ್ಯಡ್ ಮಾಡೋಣ, ಇಲ್ಲೇ ಆ್ಯಡ್ ಮಾಡೋಣ.
52 18 52ನ 18 ವರ್ಷ ಆ್ಯಡ್ ಮಾಡಬೇಕು. ಸೊ ಅವಾಗ ಏನಾಗುತ್ತೆ 70 ಆಗುತ್ತೆ. ಹೌದಾ? ಸೊ ಇಲ್ಲೂ 18 ವರ್ಷ ಆ್ಯಡ್ ಮಾಡಬೇಕು. ಏನಾಗುತ್ತೆ 6 8 14 44. ಸೊ ರೇಷಿಯೋ ಏನಾಯಿತು 2ರಿಂದ ಭಾಗ ಹೊಡೀರಿ 35 ರೇಷಿಯೋ 22. ಸೊ ದಿಸ್ ಇಸ್ ಅವರ್ ಆನ್ಸರ್. ಓಕೆನಾ? ನೋಡಿ CHSL ಟೈರ್ 1 ಅಲ್ಲಿ ಕೇಳೋರಿ ಎಂಥ ಕ್ವಶನ್ಸ್ ಬರ್ತದೋ ನೋಡಿ. ಸೊ ನಿಮ್ಮ ಸ್ಟೇಟಲ್ಲಿ ಇಷ್ಟೊಂದು ಲೈಕ್ ಟಫ್ ಅನ್ನೋದಲ್ಲ, ಲಾಜಿಕ್ ಅಪ್ಲೈ ಮಾಡ್ಬೇಕು ಅಷ್ಟೇ ಇಲ್ಲಿ. ಸೊ ದಿಸ್ ಇಸ್ ಬೇಸಿಕ್. ಸೊ ಸ್ಟೇಟಲ್ಲೂ ಇವಾಗ ನೆಕ್ಸ್ಟ್ ಬರ್ತಾ ಸ್ಟೇಟಲ್ಲೂ ಚೆನ್ನಾಗಿರೋ ಕ್ವಶನ್ಸ್ ಬರ್ತವೆ. ಸೊ ಈಸಿ ಕ್ವಶನ್ಸ್ ಬರಲ್ಲ, ರೇಷಿಯೋ ಕೊಟ್ಟ ಮಾಡ್ರಿ ಅಂತ ಆ ಥರ ಕ್ವಶನ್ಸ್ ಬರ್ತವೆ. ಬಟ್ ದಟ್ ಈಸ್ ವೆರಿ ರೇರ್. ಕಾಂಪಿಟೇಷನ್ ಡೇ ಬೈ ಡೇ ಜಾಸ್ತಿ ಆಗ್ತಿದೆ. ಸೊ ಎಕ್ಸಾಮಿನರ್ ಕ್ವಶನ್ಸ್ನ ಟಿಕ್ ಮಾಡಿ ನಿಮಗೆ ಕೇಳ್ತಾನೆ ಇವಾಗ. ಸೊ ಏನಿಲ್ಲ, ಸೆಂಟ್ರಲ್ ಒಳಗೆ ಏನು ಕೇಳ್ತಾವನಲ್ಲ ಇವಾಗ, ಅದೇ ಕ್ವಶನ್ಸ್ನ ನಿಮಗೆ ಸ್ಟೇಟ್ ಒಳಗೆ ಹಾಕ್ತಾನೆ. ನೆಕ್ಸ್ಟ್ 12 years ago, the age of Reena's mother was 12 years ago. ಅಂದರೆ 12 ವರ್ಷಗಳ ಹಿಂದೆ. ರೀನಾಸ್ ಮದರ್ ವಾಸ್ 3 times ಏಜ್. ರೀನಾಸ್ ಏಜ್ ಇಂದ 3 ಪಟ್ಟು ಇದಾಳಂತ. ಯಾರು? ರೀನಾಸ್ ಮದರ್. ಸೊ ಯಾವಾಗ ಅದು 12 years ago. ಸೊ 12 years ago. ಕ್ವಶನ್ ಓದ್ತಾ ಹೋಗಿ ಬರಿತಾ ಹೋಗಿ. ನೀವು ಫುಲ್ ಕ್ವಶನ್ ಓದಿ ಬರಿತೀನಪ್ಪ ಅಂತಂದ್ರೆ ನಿಮ್ಗೆ ಅರ್ಥ ಆಗಲ್ಲ. ಸೊ 12 years ago ಏನಾಗುತ್ತೆ? ಮದರ್ ರೀನಾ ಏನಾಗುತ್ತೆ 3 times ಇದಾಳಂತ. ಮದರು ರೀನಾಕನ್ನ 3 times ಇದಾಳಂತೆ. ಸೊ ನೋಡಿ, ತಾಯಿಯ ವಯಸ್ಸು ರೀನಾಳ ವಯಸ್ಸಿನ 3 ಪಟ್ಟು ಆಗಿತ್ತು. 2 year ಹೆನ್ಸ್ ಅಂದ್ರೆ ಮುಂದೆ, ಫ್ಯೂಚರಲ್ಲಿ. ಸೊ 2 ವರ್ಷಗಳ ನಂತರ. ದ ಮದರ್ಸ್ ಏಜ್ ವಿಲ್ ಬಿ 2 times ದ ಏಜ್ ಆಫ್ ರೀನಾ. ತಾಯಿಯ ವಯಸ್ಸು ರೀನಾಳ ವಯಸ್ಸಿನ 2 ಪಟ್ಟು ಆಗಿರುತ್ತದೆ. ಯಾವಾಗ? 2 ವರ್ಷ ಮುಂದೆ. ಸೊ ದ ರೇಷಿಯೋ ಆಫ್ ದ ಪ್ರೆಸೆಂಟ್ ಏಜಸ್ ಆಫ್ ದ ರೀನಾ ಆ್ಯಂಡ್ ಮದರ್. ಸೊ ನೋಡಿ, ರೇಷಿಯೋ ಬಂತಿಲ್ಲಿ. ಏನು? ಇದನ್ನ ರೇಷಿಯೋ ಬಂತು. ಯಾವ ಥರ ಫೈಂಡ್ ಔಟ್ ಮಾಡ್ತೀರಿ ನೋಡಿ. ನಾನು ನಿಮಗೆ ಹೇಳಿದ್ನಲ್ಲ ಫಸ್ಟ್. ಇವಾಗ ನೋಡಿ, ಇದು ಮತ್ತೆ ಇದು ಮಲ್ಟಿಪಲ್ಸ್ ಇದಾವೆ. ಸೊ ಇಟ್ ಈಸ್ ವೆರಿ ಈಸಿ ಟು ಫೈಂಡ್. ನೋಡಿ, ಸೊ ರೇಷಿಯೋ ಇದು ಡಿಫ್ರೆನ್ಸ್ ಎಷ್ಟಿದೆ ಇಲ್ಲಿ? ಕೆಳಗಡೆ 1, ಮೇಲ್ಗಡೆ ಡಿಫ್ರೆನ್ಸ್ ಎಷ್ಟಿದೆ? 2. ಸೊ ಇದನ್ನ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಇದನ್ನ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ 2ನ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನಾಗುತ್ತೆ? 2 2s 4, 2 1s 2, 4:2. ಮಗ್ಗಿ ನೆನ್ಪಿಡ್ಕೋಬೇಕು, ಡೈಲಿ ಮಗ್ಗಿ ಬರಿಬೇಕು, ಸ್ಕ್ವೇರ್ಸ್ ಬರಿಬೇಕು. ಮಿನಿಮಮ್ 1 to 20 ಮಗ್ಗಿ ಬರಿಬೇಕು, 1 to 60 ಸ್ಕ್ವೇರ್ಸ್ ಬರಿಬೇಕು, 1 to 25 ಕ್ಯೂಬ್ಸ್ ನೆನಪಿರ್ಬೇಕು ನಿಮಗೆ. ಇದು ಡೈಲಿ ಬರಿಬೇಕು ನೀವು. ದಿಸ್ ಇಸ್ ಡೈಲಿ. ನೀವು ಸ್ಟಡಿ ಹಾಲ್ ಹೋಗೋ ತಕ್ಷಣ ಫಸ್ಟ್ ಇದನ್ನ ಮಾಡ್ಬೇಕು, ಮೆಂಟಲ್ ಎಬಿಲಿಟಿ ಸ್ಟ್ರಾಂಗ್ ಆಗಬೇಕಂದ್ರೆ. ಓಕೆನಾ? ನೆಕ್ಸ್ಟ್, ಸೊ ಯಾವ ಥರ ಮಾಡಬೇಕು ಮಗ್ಗಿನ ಲೈಕ್ 41 ಈ ಕ್ವಶನ್ಸ್ ಹೇಳಿದ್ಮೇಲೆ ನಿಮ್ಗೆ 40ಇಂದ 60 ಸ್ಕ್ವೇರ್ಸ್ ಯಾವ ಥರ ಫೈಂಡ್ ಔಟ್ ಮಾಡಬೇಕು ಅಂತ ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ? ಫಸ್ಟ್ ಇದು ಕ್ವಶನ್ ಮಗಿಲಿ. ಓಕೆನಾ? ಸೊ 1ರಿಂದ 2 ಆಗ್ತಿದೆ. ಎಷ್ಟು ಪಾರ್ಟ್ ಜಾಸ್ತಿ ಆಗ್ತಿದೆ? 1 ಪಾರ್ಟ್ ಜಾಸ್ತಿ ಇದೆ. 3ರಿಂದ 4, ಸೊ 1 ಪಾರ್ಟ್ ಜಾಸ್ತಿ ಆಗಲೇಬೇಕು. ಸೊ 1 ಪಾರ್ಟ್ ಈಸ್ ನಥಿಂಗ್ ಬಟ್ ಎಷ್ಟು ವರ್ಷ? 1 ಪಾರ್ಟ್ ಈಸ್ ನಥಿಂಗ್ ಬಟ್ 12 years ಪ್ಲಸ್ 2 years. 12 years ಹಿಂದೆ, 2 years ಮುಂದೆ, ಟೋಟಲ್ 14 years. ಹೌದಾ? 14 years. ನಾನು ಏನು ಮಾಡ್ತೀನಿ? 12 years ಫೈಂಡ್ ಔಟ್ ಮಾಡ್ತೀನಿ. 12 years ಪಾರ್ಟ್ಸ್ ಅಲ್ಲಿ ಫೈಂಡ್ ಔಟ್ ಮಾಡ್ತೀನಿ. ಇದನ್ನ ಆ್ಯಡ್ ಮಾಡಿಬಿಡ್ತೀನಿ. ಓಕೆನಾ? ನಮಗೆ ರೇಷಿಯೋ ಬಂದ್ಬಿಡ್ತದೆ. ಸೊ ಏನು ಮಾಡ್ತೀನಿ ನಾನು? 12 years ಪಾರ್ಟ್ಸ್ ಅಲ್ಲಿ ಫೈಂಡ್ ಔಟ್ ಮಾಡ್ತೀನಿ. ಸೊ ಎಷ್ಟಾಗುತ್ತೆ? ಸೊ ಇದೆಷ್ಟು? ಡಿವೈಡ್ ಬೈ 1/14 ಮಾಡಬೇಕು. ಇದು ಬರುತ್ತೆ 14 ಇಂಟು 1/14 ಮಾಡಿದ್ರೆ 1 ಬರುತ್ತೆ. ಹೌದಾ? ಸೊ ಇಲ್ಲಿನೂ ಅದೇ ಮಾಡಬೇಕು, 1/14 ಮಾಡಬೇಕು. ಇದನ್ನ ಇಂಟು. ಸೊ ಏನಾಗುತ್ತೆ? 12/14 ಆಗುತ್ತೆ. ಸೊ 6/7 ಆಗುತ್ತೆ. ಹೌದಾ? 6/7 ಆಗುತ್ತೆ. ಸೊ 3ನ್ನ 12 ವರ್ಷ ಆ್ಯಡ್ ಮಾಡೋದು. 3ನ್ನ 12 ವರ್ಷ ಆ್ಯಡ್ ಮಾಡೋದು ಒಂದೇ, ನಾನು 6/7 ಆ್ಯಡ್ ಮಾಡೋದು ಒಂದೇ. ಸೊ 1 ವರ್ಷನ 6/7 ಆ್ಯಡ್ ಮಾಡೋದು ಒಂದೇ.
ಸೊ 3 + 6/7 ರೇಷಿಯೋ 1 + 6/7. ಸೊ 21 28 ಡಿವೈಡ್ ಬೈ 7 7 13 27 21 + 6 ಡಿವೈಡ್ ಬೈ 7 7 ಹೋಯ್ತು 27 ಎಷ್ಟು 13. ಸೊ ಆನ್ಸರ್ ಇಸ್ ದಿಸ್. ಅಥವಾ ನೀವು ಸಪ್ರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿ. ಮೂರು ಪಾರ್ಟ್ ಅಂದ್ರೆ ಏನು, ಒಂದು ಪಾರ್ಟ್ ಅಂದ್ರೆ ಏನು ಅಂತ ಕ್ಯಾಲ್ಕುಲೇಟ್ ಮಾಡಿ. ಸೊ 3 ಪಾರ್ಟ್ ಅಂದ್ರೆ ಏನು ಬರುತ್ತೆ ಇಲ್ಲಿ. ಸೊ one part is nothing but 14. ಸೊ 1 part is nothing but 14 years. ಹೌದಾ, ಯಾಕಂದ್ರೆ ಇಲ್ಲಿಂದ ಇಲ್ಲಿ ಒಂದು ಪಾರ್ಟ್ ಅಂದ್ರೆ 14 years. ಸೊ ಇದರ ಪ್ರೆಸೆಂಟ್ ಲೈಕ್ 12 years ಬ್ಯಾಕ್ ಏಜ್ನ ಫೈಂಡ್ ಔಟ್ ಮಾಡ್ಕೊಂಡ್ಬಿಟ್ಟು 12 years ಪ್ಲಸ್ ಮಾಡಿ, ಅಥವಾ 2 years ಫ್ಯೂಚರಲ್ಲಿ 2 years ಲೈಕ್ ಫ್ಯೂಚರ್ 2 years ಆದಮೇಲೆ ಏನು ಏಜಸ್ ಇರುತ್ತಲ್ಲ ಆ ಏಜ್ನ ಫೈಂಡ್ ಔಟ್ ಮಾಡಿಕೊಂಡು -2 ಮಾಡಿ, 2 years ಮಾಡಿ, ಯಾವುದೇ ಥರ ಮಾಡಿ ಅದು ಬರುತ್ತೆ, ಇದು ಬರುತ್ತೆ. ಸೊ ವಿಚ್ ಎವರ್ ಯು ಆರ್ ಕಂಫರ್ಟೇಬಲ್ ವಿತ್ ಯು ಕ್ಯಾನ್ ಡೂ ದ್ಯಾಟ್. ಓಕೆನಾ. ಸೊ ಈ ಥರ ಮಾಡಿ. ಓಕೆ, ನೆಕ್ಸ್ಟ್. The ratio of the present ages of A and B is 7:11, 7:8. After 6 years from now, the ratio of their ages will be 8:9. ಸೊ ನೋಡಿ, ಪ್ರೆಸೆಂಟ್ ಅಲ್ಲಿ ಎ ಮತ್ತು ಬಿ ಅವರ ಪ್ರಸ್ತುತ ವಯಸ್ಸಿನ ಅನುಪಾತ 7:8, ಎ ಮತ್ತು ಬಿ. ಓಕೆನಾ. ಇಫ್ ದ ರೇಷಿಯೋ ಆಫ್ ದೇರ್ ಏಜಸ್ ವಿಲ್ ಬಿ, ಯಾವಾಗ 6 ವರ್ಷ ಆದಮೇಲೆ, 6 ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತ 8 ಎಷ್ಟು, ಯಾವಾಗ 6 ವರ್ಷಗಳ ನಂತರ 8:9 ಅಂತ. ಓಕೆನಾ. ಓಕೆ. C's present age is 10 more than the age of present age of A. ಸೊ ಸಿ ಪ್ರೆಸೆಂಟ್ ಏಜ್, ಸಿದು ಏಜ್ ಏನಾಯ್ತಂತೆ, ದ ಪ್ರೆಸೆಂಟ್ ಏಜ್ ಆಫ್ ಸಿ 10 years ಮೋರ್ ದೆನ್ ದ ಪ್ರೆಸೆಂಟ್ ಏಜ್ ಆಫ್ ಎ. ಸೊ ನಮಗೆ ಎ ಕಂಡುಹಿಡಿಬೇಕು. ಏನು ಕಂಡುಹಿಡಿಬೇಕು, ಇದು ಕಂಡುಹಿಡಿಬೇಕು. ಇದು ಕಂಡುಹಿಡಿದು +10 ಮಾಡಿದ್ರೆ ನಮಗೆ ಆನ್ಸರ್ ಬರ್ತದೆ. ಹೌದಾ. ಸೊ ಇವಾಗ ನೋಡಿ, ಆಪ್ಷನ್ ಬೈ ಆಪ್ಷನ್ ಯಾವ ಥರ ಮಾಡಬೇಕು ಅಂತ ನಿಮಗೆ ಹೇಳ್ಕೊಡ್ತೀನಿ. ಹೌದಾ. ನಮ್ದೇನು ಕಾನ್ಸೆಪ್ಟ್, ಸಿ ಕಂಡುಹಿಡಿಬೇಕು, ಸಿ ಪ್ರೆಸೆಂಟ್ ಏಜ್ ಕಂಡುಹಿಡಿಬೇಕು. ಸಿ ಪ್ರೆಸೆಂಟ್ ಏಜ್ ಕಂಡುಹಿಡಿಬೇಕಂದ್ರೆ ನಮಗೆ ಏದ್ ಏಜ್ ಕಂಡುಹಿಡಿಬೇಕು, ಆಮೇಲೆ ಅದಕ್ಕೆ 10 ಪ್ಲಸ್ ಮಾಡ್ಬೇಕು, ಅವಾಗ ಏನು ಬರುತ್ತೆ, ಸಿ ಏಜ್ ಬರುತ್ತೆ. ಹೌದಾ. ಸೊ ಸಿ ಏಜ್ ಬರುತ್ತೆ ನಮಗೆ. ಏದ್ ಏಜ್ 7 ಮಲ್ಟಿಪಲ್ ಇರಬೇಕು, ಏದ್ ಏಜ್ 7 ಮಲ್ಟಿಪಲ್ ಇರಬೇಕು. ಇದು ಸಿ ಏಜ, ಇದು ಸಿ ಏಜ, ಇದು ಸಿ ಏಜ, ಇದು ಸಿ ಏಜ್. ಸೊ ಏದ್ ಏಜ್ ಹೆಂಗ್ ಬರುತ್ತೆ, ಇದರಲ್ಲಿ 10 ಮೈನಸ್ ಮಾಡಿದ್ರೆ ಏಜ್ ಎದ್ದು ಬರುತ್ತಾ. ಹೌದಾ. ನೋಡಿ, ಏದ್ ಏಜ್ ಹೆಂಗ್ ಬರುತ್ತೆ, ಸಿ - 10. ಹೌದಾ. ಕಾಮನ್ ಸೆನ್ಸ್, ಇದೇನಿಲ್ಲ, ಕಾಮನ್ ಸೆನ್ಸ್. ಇವಾಗ ನೋಡಿ, ನಮ್ಮ ಅಣ್ಣ ಇವಾಗ ನಮ್ಮ ತಮ್ಮನೆಲ್ಲ ಇಲ್ಲಿ ಡೀಟೇಲ್ಸ್ ಎಲ್ಲ ನಮ್ಮ ತಮ್ಮನ್ ಕೊಟ್ಟವ್ರೆ. ನಮ್ಮ ಲಾಸ್ಟಿಗೆ ನಮ್ಮ ಅಣ್ಣಂದು ಹೇಳವ್ರೆ ಏನು, ನಮ್ಮ ಅಣ್ಣ ನನಗಿನ್ನ 10 ವರ್ಷ ಜಾಸ್ತಿ ಇದ್ದಾನಂತ. ಹೌದಾ. ಸೊ ನಮ್ಮ ತಮ್ಮ ಏನು 7 ಮಲ್ಟಿಪಲ್ ಇದ್ದಾನೆ. ನಮ್ಮ ತಮ್ಮಂದು ಏಜ್ 7 ಮಲ್ಟಿಪಲ್ ಇದೆ. ಹೌದಾ. ಇದು 7 ಮಲ್ಟಿಪಲ್ ಬರುತ್ತೆ. 7 ಮಲ್ಟಿಪಲ್ ಆದ್ಮೇಲೆ 10 ಆ್ಯಡ್ ಮಾಡ್ತೀವಿ ನಾವು. ಓಕೆನಾ. ಸೊ ಇದು ಸಿದು. ಸೊ ಇದು ಇದೆ. ಇದರಲ್ಲಿ ಏಜ್ ಎಷ್ಟು ಬರುತ್ತೆ, ಏಜ್ ಕಂಡುಹಿಡಿಬೇಕಪ್ಪ ಅಂತಂದ್ರೆ ಎಷ್ಟು ಬರುತ್ತೆ, ಏಜ್ ಕಂಡುಹಿಡಿಬೇಕಪ್ಪ ಅಂತಂದ್ರೆ 10 ಮೈನಸ್ ಮಾಡ್ಬೇಕಾ, 10 ಮೈನಸ್ ಮಾಡ್ಬೇಕಾ. ಅರ್ಥ ಆಗಿರ್ಲಿಲ್ವಾ, ಇನ್ನೊಂದು ಸರಿ ಹೇಳ್ತೀನಿ ನೋಡ್ರಿ. ಸೀದ್ ಏಜ್ ಏನಿದೆಯಲ್ಲ, ಸೀದ್ ಏಜ್ ಅಲ್ಲಿ 10 ಪ್ಲಸ್ ಮಾಡಿದ್ರೆ ಸೀದ್ ಏಜ್ ಬರುತ್ತೆ. ಹೌದಾ. ಸೊ ಏಜ್ ಯಾವಾಗ ಬರ್ತದ, ಆನ್ಸರ್ ಅಲ್ಲಿ 10 ಮೈನಸ್ ಮಾಡಿದೇವ ಅನ್ಕೋ ರೀ, 10 ಮೈನಸ್ ಮಾಡಿದೇವ ಅಂದ್ರೆ ಅವಾಗ ಏಜ್ ಬರ್ತದ. ಇಲ್ಲಿ 10 ಮೈನಸ್ ಮಾಡಿದ್ರೆ ಅವಾಗ ಏನ್ ಬರ್ತದ, ಏಜ್ ಬರ್ತದ. ಓಕೆನಾ. ಸೊ ಏಜ್ ಇಲ್ಲಿ 10 ಮೈನಸ್ ಮಾಡಿದ್ರೆ ಎಷ್ಟು ಬರ್ತದ, 46. 7 ಮಲ್ಟಿಪಲ್ ಆಯ್ತು ಅಂತ ನೋಡ್ರಿ, ಯಾಕಂದ್ರೆ 7 ಮಲ್ಟಿಪಲ್ +10 ಮಾಡ್ತೀವಿ ನಾವು, ಉಲ್ಟಾ ಹೊಂಟಿವಿ. ಇವಾಗ ಬೈ ಆಪ್ಷನ್ ಮೆಥಡ್ ಮಾಡ್ಬೇಕಂದ್ರೆ ಉಲ್ಟಾ ಹೋಗ್ಬೇಕು. ಸೊ 10 ಮೈನಸ್ ಮಾಡ್ತೀನಿ, 10 ಮೈನಸ್ ಮಾಡಿದ್ರೆ 46 ಬರ್ತದ. 46 7 ಮಲ್ಟಿಪಲ್ ಆದೇನು ನೋಡ್ರಿ, 7 ಮಲ್ಟಿಪಲ್ ಆದ ಇಲ್ಲ, ಇದು ಆಪ್ಷನ್ ನಂಬರ್ ಅಲ್ಲ. ಸೊ ನೆಕ್ಸ್ಟ್ 52 -10 ಮಾಡ್ರಿ, 42 7 ಮಲ್ಟಿಪಲ್ ಹೌದಾ, ಹೌದು. ದೇರ್ ಇಸ್ ಎ ಪಾಸಿಬಿಲಿಟಿ ಇದೆ. ಇದೇ ಆನ್ಸರ್ ಅಂತ ಹೇಳಕ್ಕಾಗಲ್ಲ, ಇದು ಪಾಸಿಬಿಲಿಟಿ ಇದೆ ಆನ್ಸರ್ ಆಗಕ್ಕೆ. ನೆಕ್ಸ್ಟ್ ಬೇರೆದನ್ನು ಚೆಕ್ ಮಾಡ್ಬೇಕಲ್ಲ. ಸೊ 59 ಅಂದ್ರೆ 49 7 ಮಲ್ಟಿಪಲ್ ಇದೆ, ಇದನ್ನು ಚಾನ್ಸಸ್ ಇದೆ. ಸೊ ಇಲ್ಲಿ -10 35 ಇದನ್ನು ಚಾನ್ಸಸ್ ಇದೆ. ಸೊ ಇದು 7 ಮಲ್ಟಿಪಲ್, ಇದು 7 ಮಲ್ಟಿಪಲ್, ಇದು 7 ಮಲ್ಟಿಪಲ್ ಹೌದು. ಸೊ ಒಂದು ಆಪ್ಷನ್ ನಾವು ಎಲಿಮಿನೇಟ್ ಮಾಡಿದ್ದೇವೆ. ಸೊ ಈ ತರ ಇವಾಗ ಇಲ್ಲಿ ಆಪ್ಷನ್ ಸ್ವಲ್ಪ ಕ್ರಿಟಿಕಲ್ ಇದಾವೆ. ಸೊ ಬೇರೆ ಒಂದೊಂದು ಕ್ವಶನ್ ಅಲ್ಲಿ ಆಪ್ಷನ್ ಒಂದೇ ಆಪ್ಷನ್ ಇರುತ್ತೆ, ಮಲ್ಟಿಪಲ್ ಆಪ್ಷನ್ ಒಂದೇ ಇರುತ್ತೆ. ಸೊ ನೀವು ವಿತೌಟ್ ಡೂಯಿಂಗ್ ಫುಲ್ ಪ್ರಾಬ್ಲಮ್ ನೀವು ಟಿಕ್ ಮಾಡ್ಬೋದು. ಸೊ ಇದು ಯಾವಾಗ ಬರುತ್ತೆ, ಪ್ರಾಕ್ಟೀಸ್ ಮಾಡಿ ಬರುತ್ತೆ.
ಓಕೆನಾ. ಸೊ ನಾರ್ಮಲ್ ಮೆಥಡ್ ನೋಡೋಣ ಬನ್ನಿ. ಸೊ ಸೀಡ್ ಏಜ್ ಏಜ್ ಏಜ್ಗಿನ +10 ಅವ ಅಂತ ನಿಮಗೆ ಏನು ಶಾರ್ಟ್ಕಟ್ ಮಾಡಕ್ ಬರಲ್ಲ, नो प्रॉब्लम, कोई बात नहीं है, तुम आराम से कर लो, तुम नॉर्मल मेथड से कर लो, बस है, ठीक है. क्या 10 ಸೆಕೆಂಡ್ ज्यादा जाएगा, जाने दो. ಹೌದಾ, 10 ಸೆಕೆಂಡ್ ಜಾಸ್ತಿ ಆಗ್ತವ ಹೋಗ್ಲಿ, ಬಟ್ ನೀವು ಕರೆಕ್ಟಾಗಿ ಮಾಡ್ತಿರಲ್ಲ, ಕರೆಕ್ಟಾಗಿ ಆನ್ಸರ್ ಬರ್ತಿದಲ್ಲ, ಕರೆಕ್ಟಾಗಿ ಕಾನ್ಸೆಪ್ಟ್ ಕಲ್ತಿರಿ. ಏನ್ ಯಾವ ಕಾನ್ಸೆಪ್ಟ್ ಕಲ್ತಿರಿ? ಒನ್ ಟೆಕ್ನಿಕ್ ಮೆಥಡ್, ಬಸ್, ದಟ್ ಈಸ್ ಎನಫ್. ಓಕೆ, ಸಿ. ಸೊ ಒಂದು ಪಾರ್ಟ್ ಜಾಸ್ತಿ ಆಗ್ತಿದೆ, ಇಲ್ಲಿನೂ ಒಂದು ಪಾರ್ಟ್ ಜಾಸ್ತಿ ಆಗ್ತಿದೆ. ಒನ್ ಪಾರ್ಟ್ ಇಸ್ ನಥಿಂಗ್ ಬಟ್ 6 ಇಯರ್ಸ್. ಸೊ ನಮಗೇನು ಬೇಕು? 7 ಬೇಕು. 7 ಪಾರ್ಟ್ಸ್ ಅಂದರೆ ಎಷ್ಟು? ಸೊ ಇಂಟು 6 ಸೊ 42 ಇಯರ್ಸ್. ಇದು ಏಜ್, ಇದು ಏಜ್ ಪ್ರೆಸೆಂಟ್ ಏಜ್. ನಮಗೇನು ಬೇಕು? ಸೀಡ್ ಬೇಕು. ಸೊ ಸಿ ಇಸ್ ಈಕ್ವಲ್ ಟು 52 ಇಯರ್ಸ್. ಸೊ ಆಪ್ಷನ್ ನಂಬರ್ ಬಿ ಈ ಥರ ಮಾಡಬೇಕು. ಆಯಾ ಸಮझ में? ठीक है. The average age of the man and his son is 55. Average age, ಒಬ್ಬ ವ್ಯಕ್ತಿ ಮತ್ತು ಅವನ ಮಗನ ಸರಾಸರಿಯ ವಯಸ್ಸು 55 ವರ್ಷಗಳಾಗಿದೆ. ಆವರೇಜ್ ಅಂದ್ರೆ ಏನು? A+B/2. ಸೊ ಮ್ಯಾನ್ ಪ್ಲಸ್ ಸನ್ /2 ಎಷ್ಟು? 55. ಸೊ ಮ್ಯಾನ್ ಪ್ಲಸ್ ಸನ್ ಅಂದ್ರೆ ಎಷ್ಟಾಗುತ್ತೆ? ಇದು ಆ ಕಡೆ ಹೋದ್ರೆ ಇಂಟು ಆಗುತ್ತೆ. ಇಂಟು ಆದ್ರೆ ಎಷ್ಟಾಗುತ್ತೆ? 55 ಇಂಟು 2 ಆಗುತ್ತೆ. 55 ಇಂಟು 2 ಅಂದ್ರೆ 110 ಆಗುತ್ತೆ. ಅರ್ಥ ಆಯ್ತಾ? ಎಸ್ ಸರ್. ನೆಕ್ಸ್ಟ್, ದ ರೇಷಿಯೋ ಆಫ್ ದೇರ್ ಏಜಸ್ ಈಸ್ 7:4. ಸೊ 7:4 ಇದೆ ಅಂತೆ. ಸೊ 7:4 ಇದೆ ಅಂತ. 7 ಆದ್ರೆ ಸನ್ 4 ಇರ್ತಾವಂತ. ಓಕೆನಾ. ಸೊ ವಾಟ್ ವಿಲ್ ಬಿ ದ ರೇಷಿಯೋ ಆಫ್ ದೇರ್ ಏಜಸ್ ಆಫ್ಟರ್ 6 ಇಯರ್ಸ್. ಓಕೆನಾ. ಸೊ ನೋಡಿ, ಅವರ ವಯಸ್ಸಿನ ಅನುಪಾತ 7:4. 6 ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತ ಕೇಳೋಣ. ಫಸ್ಟ್ ಇದೆಷ್ಟಂತ ನೋಡ್ತೀನಿ. ಸೊ ಟೋಟಲ್ ಎಷ್ಟು ಪಾರ್ಟ್ಸ್? ಫಾದರ್ 7 ಪಾರ್ಟ್ ಇದ್ರೆ ಸನ್ 4 ಪಾರ್ಟ್ ಇದ್ದಾನೆ. ಫಾದರ್ 7 ಪಾರ್ಟ್ ಇದ್ರೆ ಸನ್ 4 ಪಾರ್ಟ್ ಇದ್ದಾನೆ. ಟೋಟಲ್ ಎಷ್ಟು ಪಾರ್ಟ್? ಟೋಟಲ್ 11 ಪಾರ್ಟ್. ಟೋಟಲ್ 11 ಪಾರ್ಟ್ ಅಲ್ಲಿ ಕ್ವಶನ್ ಎಷ್ಟು ಕೊಟ್ಟಾನೆ? 110 ವರ್ಷ. ಸೊ 7 ಪಾರ್ಟ್ಸ್ ಅಂದ್ರೆ ಇಂಟು 10 70 ಇಯರ್ಸ್. 4 ಪಾರ್ಟ್ಸ್ ಅಂದ್ರೆ ಇಂಟು 10 40 ಇಯರ್ಸ್. ಇಂಟು 10 ಇದನ್ನು ಇಂಟು 10. ಸೊ 7 ಅಂದ್ರೆ 70 ಇಯರ್ಸ್ 40 ಇಯರ್ಸ್. ಇದು ಯಾವಾಗ? ಪ್ರೆಸೆಂಟ್ ಅಲ್ಲಿ 6 ವರ್ಷ ಆದ್ಮೇಲೆ ಕೇಳವನೆ. ಸೊ +6 76 ರೇಷಿಯೋ 46. ಎದರಿಂದ ಹೋಗುತ್ತೆ? 2 ಇಂದ ಹೊಡೀರಿ. 23 2 3s 2 8s. ಸೊ 38 ರೇಷಿಯೋ 23. ಆಪ್ಷನ್ ನಂಬರ್ ಡಿ. ಓಕೆನಾ? ಅರ್ಥ ಆಯ್ತಾ? ಬನ್ನಿ ನೆಕ್ಸ್ಟ್. ದಯಾ ಈಸ್ 5 times ಆಸ್ ಓಲ್ಡ್ ಆಸ್ ಹಿಸ್ ಸನ್. ದಯಾ 5 times ಓಲ್ಡ್ ಆಸ್ ಹಿಸ್ ಸನ್. 6 years hence. ಇದು ಪ್ರೆಸೆಂಟ್ ಮಾತಾಡ್ತಾವನೆ. ಓಕೆನಾ. ಸೊ 6 ವರ್ಷಗಳ ನಂತರ, ಇದು ಪ್ರೆಸೆಂಟ್, 5 ಪಟ್ಟಾನ ಪ್ರೆಸೆಂಟ್. ಸೊ 6 ವರ್ಷಗಳ ನಂತರ ಅವರಿಬ್ಬರ ವಯಸ್ಸಿನ ಮೊತ್ತ 72 ವರ್ಷಗಳಾಗಿದೆ. ಸೊ 6 ವರ್ಷಗಳ ನಂತರ ವಯಸ್ಸಿನ ಮೊತ್ತ ಎಷ್ಟಾಗಿದೆ? 72 ವಯಸ್ಸಾಗಿದೆ. ಬಟ್ ರೇಷಿಯೋ ನಮಗೆ ಇಲ್ಲಿದೆ. ಇದು ಎಷ್ಟು? ಇಲ್ಲಿ ಮೊತ್ತ ಎಷ್ಟು ಬರುತ್ತೆ? ಅದು ನಮಗೆ ಗೊತ್ತಾದ್ರೆ ಸಾಕು. ಲಾಸ್ಟ್ ಇಂಥದ್ದೇ ಕ್ವಶನ್ ನೋಡಿದ್ವಿ ನಾವು, ಹೌದಾ? ಇದನ್ನ ಮೊತ್ತ ಮಾಡಿದ್ರೆ ಎಷ್ಟು ಬರುತ್ತೆ ಮೊತ್ತ? ಇಲ್ಲಿ ನೋಡಿ 72 ಇದೆ. 6 ವರ್ಷ ಹಿಂದೆ. ಯಾಕಂದ್ರೆ ಇಲ್ಲಿಂದ ಇಲ್ಲಿ ಹೋಗ್ಬೇಕಲ್ಲ ನಾವು. ಸೊ ಇದು 72 ಯಾವಾಗಿದೆ? 72 6 ವರ್ಷ ಮುಂದೆ. ಸೊ ಇವಾಗಿಂದ 6 ವರ್ಷ ಮುಂದೆ 72 ಇಯರ್ಸ್ ಇದೆ. ಸೊ ಇವಾಗ ಬರ್ಬೇಕಂದ್ರೆ ನಾವು 6 ವರ್ಷ ಹಿಂದೆ ಬರ್ಬೇಕಾ? ಸೊ 6 ವರ್ಷ ದಯಾ ವಯಸ್ಸು 6 ವರ್ಷ ಕಡಿಮೆ ಆಗುತ್ತಾ? ಅದೇ ತರ ಸನ್ ವಯಸ್ಸನ್ನು 6 ವರ್ಷ ಕಡಿಮೆ ಆಗುತ್ತಾ? ಹಿಂದೆ ಹೋದ್ರೆ ಎಲ್ಲರದು ವಯಸ್ಸು ಕಡಿಮೆ ಆಗ್ತದೆ. ದಯಾದು ಕಡಿಮೆ ಆಗುತ್ತೆ, ಸಂದು ಕಡಿಮೆ ಆಗುತ್ತೆ, ನಂದು ಕಡಿಮೆ ಆಗುತ್ತೆ, ಹೌದಾ? ಸೊ 6 ವರ್ಷ ಕಡಿಮೆ ಆಗುತ್ತೆ. 6 ವರ್ಷ ಕಡಿಮೆ ಆಗುತ್ತೆ ಅಂದ್ರೆ ಇಲ್ಲಿ ಬಂದ್ರೆ ಎಷ್ಟ ಕಡಿಮೆ ಆಗುತ್ತೆ? ಟೋಟಲ್ 12 ವರ್ಷ ಕಡಿಮೆ ಆಗುತ್ತೆ. ಸೊ 12 ವರ್ಷ ಕಡಿಮೆ ಆದ್ರೆ ಇಲ್ಲಿ ಮೊತ್ತ ಎಷ್ಟಿರುತ್ತೆ? 60 ಇಯರ್ಸ್ ಇರುತ್ತೆ. ಅರ್ಥ ಆಯ್ತಾ? ಅರ್ಥ ಆಗಿಲ್ವಾ? ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಸೊ
ದಯಾ ಮತ್ತೆ ಸನ್ 6 ವರ್ಷ ಆದ್ಮೇಲೆ ಅವ್ರ ಮೊತ್ತ 72 ಇದೆ ಅಂತೆ. ಸೊ ದಯಾ ಮತ್ತೆ ಸನ್ 6 ವರ್ಷ ಆದ್ಮೇಲೆ 72 ಇದೆ ಅಂತೆ. ಸೊ ಇವಾಗ ದಯಾ ಮತ್ತೆ ಸನ್ ಎಷ್ಟಿರುತ್ತೆ, ಮೊತ್ತ ಎಷ್ಟಿರುತ್ತೆ? ಸೊ 6 ವರ್ಷ ದಯಾದು ಕಡಿಮೆ ಆಗುತ್ತೆ, ಮತ್ತೆ ಸಂದುನು 6 ವರ್ಷ ಕಡಿಮೆ ಆಗುತ್ತೆ. ಸೊ ಟೋಟಲ್ 12 ವರ್ಷ ಕಡಿಮೆ ಆಗುತ್ತೆ. ಟೋಟಲ್ 12 ವರ್ಷ ಕಡಿಮೆ ಆದ್ರೆ ಎಷ್ಟು? ಟೋಟಲ್ 60 ವಯಸ್ಸು ಇರ್ತದೆ ಅಂತ. ಸೊ 6 parts is nothing but 60. 6 parts is nothing but 60. 5 parts ಅಂದ್ರೆ 50 years. 1 part ಅಂದ್ರೆ 10 years. ಏನು ಕೇಳವನೆ? ವಾಟ್ ಈಸ್ ದ ಪ್ರೆಸೆಂಟ್ ಏಜ್ ಆಫ್ ದಯಾ ಸನ್? ದಯಾ ಅವರ ಮಗನ ಪ್ರಸ್ತುತ ವಯಸ್ಸೆಷ್ಟು? ಸೊ ಇದಕ್ಕೆ ಕೇಳಿದ್ದ ನಮಗೆ. ಏನು ಕೇಳಿದ್ದ? 1 part ಅಂದ್ರೆ ಎಷ್ಟು ಅಂತ ಕೇಳಿದ್ದ. 1 part is nothing but 10 years. ಆನ್ಸರ್ ಈಸ್ ಆಪ್ಷನ್ ನಂಬರ್ ಬಿ. ಖತಮ್. ಓನ್ಲಿ ಲಾಜಿಕ್, ಬೇಸಿಕ್ಸ್ ಒಂದು ಗೊತ್ತಿದ್ರೆ ಸಾಕು ನಿಮಗೆ. ಬೇಸಿಕ್ಸ್ ಒಂದು ಗೊತ್ತಿದ್ರೆ ನೀವು ಯಾವ ಲೆವೆಲಲ್ಲಿ ಹೋಗ್ಬೋದು. ಬೇಸಿಕ್ ಸ್ಟ್ರಾಂಗ್ ಇರ್ಬೇಕು, ಬೇಸ್ ಸ್ಟ್ರಾಂಗ್ ಇರ್ಬೇಕು. ಯಾವುದೇ ನೀವು ಮನೆ ಎಂಥದೇ ದೊಡ್ಡ ಮಹಲ್ ನೀವು ಎಂಥದೇ ದೊಡ್ಡ ಮಹಲ್ ಕಟ್ರಿ, ನಿಮ್ಮ ಬೇಸ್ ಸ್ಟ್ರಾಂಗ್ ಇರ್ಲಿಕ್ಕೆ ಅದು ಒಂದಿನ ಬಿದ್ದೋಗುತ್ತೆ, ಜಾಸ್ತಿನ ಇರಲ್ಲ. ಸೊ ನಿಮ್ದು ಬೇಸ್ ಸ್ಟ್ರಾಂಗ್ ಇದ್ರೆ ನೀವು ಎಷ್ಟು ಬೇಕಷ್ಟು ಅಂತಸ್ ಕಟ್ಟಬಹುದು. ಓಕೆನಾ? ಸೊ ದಟ್ ಈಸ್ ದ ಕಾನ್ಸೆಪ್ಟ್, ಪವರ್ ಆಫ್ ಕಾನ್ಸೆಪ್ಟ್. ಓಕೆ, ನೆಕ್ಸ್ಟ್. ಮೀನು ಈಸ್ 38 years old. ಹೌದಾ? ಮೀನು 38 ವರ್ಷದಕ್ಕೆ ಅಂತ. ಹರ್ ಡಾಟರ್ ಈಸ್ 8 years old. ಅಂತೆ. ಇನ್ ಹೌ ಮೆನಿ ಇಯರ್ಸ್ ವಿಲ್ ಮೀನು ಬಿ ಡಬಲ್ ಹರ್ ಡಾಟರ್ ಏಜ್? ಸೊ ಇಲ್ಲಿಂದ ನೆಕ್ಸ್ಟ್ ಇಲ್ಲಿಂದ ಕ್ವಶನ್ಸ್ನ ನಾವು ಏನು ಮಾಡೋಣ, ನೆಕ್ಸ್ಟ್ ಕ್ಲಾಸಿಂದ ನೋಡೋಣ. ಓಕೆನಾ? ಸೊ ವಿ ವಿಲ್ ಬ್ಯಾಕ್ ಇನ್ ನೆಕ್ಸ್ಟ್ ಕ್ಲಾಸ್. ಓಕೆನಾ? ದಟ್ ಈಸ್ ಟುಮಾರೋ. ಸೊ ಎವ್ರಿ ಡೇ ಒಂದು ಕ್ಲಾಸ್ನ ಖಂಡಿತ ಅದೇನೇ ಕಷ್ಟ ಬರಲಿ ಒಂದು ಕ್ಲಾಸ್ನ ಪಕ್ಕ ಅಪ್ಲೋಡ್ ಮಾಡ್ತೀನಿ. ಆ ಥರ ನಾನು ಟೈಮ್ ಟೇಬಲ್ ಹಾಕೋತೀನಿ. ಸೊ ಕರೆಕ್ಟಾಗಿ ಫಾಲೋ ಮಾಡಿ. ಸೊ ಆ್ಯಕ್ಚುಲಿ ಒಂದು 8 days 15 days ಬ್ಯಾಕ್ ನಮ್ಮ ಮನೆಯಲ್ಲಿ ಫಂಕ್ಷನ್ ಇತ್ತು. ಸೊ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೆ. ಸೊ ವೀಡಿಯೋಸ್ನ ಮಾಡೋಕ್ಕಾಗಲಿಲ್ಲ. ಸೊ ಆ ರೀಸನ್ ಆಗಿ. ಸೊ ಇವಾಗಿಂದ ಡೈಲಿ ಒಂದೊಂದು ಕ್ಲಾಸ್ ಅಪ್ಲೋಡ್ ಮಾಡ್ತೀನಿ. ಡೇ ಬೈ ಡೇ ಫಾಲೋ ಮಾಡಿ. ಡೇ ಬೈ ಡೇ ನಿಮ್ಮ ಫ್ರೆಂಡ್ಸಿಗೆ ಹೇಳ್ಕೊಡಿ. ಡೇ ಬೈ ಡೇ ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿ. ಸೊ ದ್ಯಾಟ್ ಈವನ್ ಐ ಶುಡ್ ಗೆಟ್ ದ ಮೋಟಿವೇಶನ್, ರೈಟ್? ಸೊ ನನಗೆ ಮೋಟಿವೇಶನ್ ಬೇಕಲ್ಲ. ನನಗೆ ಮೋಟಿವೇಶನ್ ಏನು? ಕಮೆಂಟ್ ಮಾಡಿ. ಅರ್ಥ ಆಗ್ತಿಲ್ಲ ಅಂತ ಕಮೆಂಟ್ ಮಾಡಿ. ಅರ್ಥ ಆಗ್ತಿದೆ ಅಂದ್ರೆ ಅರ್ಥ ಆಗ್ತಿದೆ ಸರ್ ಅಂತ ಕಮೆಂಟ್ ಮಾಡಿ. ಸೊ ಐ ಶುಡ್ ಗೆಟ್ ಟು ನೋ. ಓಕೆನಾ? ಮತ್ತೇನಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸೊ ದ್ಯಾಟ್ ಈಸ್ ದ ಓನ್ಲಿ ಮೋಟಿವೇಶನ್ ಫಾರ್ ಮೀ. ಸೊ ಯಾವಾಗ ಮೋಟಿವೇಶನ್ ಬರ್ತದ ನಾನು ಇನ್ನೂ ತಿಳ್ಕೊಂಬಿಟ್ಟು ಇನ್ನೂ ನಿಮಗೆ ಒಳ್ಳೆ ಟೆಕ್ನಿಕ್ನ ನಿಮಗೆ ಹೇಳಿಕೊಡೋ ಪ್ರಯತ್ನ ನಾನು ಮಾಡ್ತೀನಿ. ಓಕೆನಾ? ಸೊ ಟೇಕ್ ಕೇರ್. ಬಾಯ್ ಬಾಯ್.